ಕಾವ್ಯ ಅಂತನ್ನುವಾಗ ರಾಮಾಯಣೇ ಕರುಣರಸ ಏವ ಸೂಚಿತಃ. ಈ ಕರುಣರಸ ಅಂತನ್ನೋದು ರಾಮಾಯಣದಲ್ಲಿ ಆದಿಕವಿಯೇ ಹೇಳಿದ್ದಾರೆ. ಶೋಕಃ ಶ್ಲೋಕತ್ವಮಾಗತಃ ಇತ್ಯೇವಂ ವಾದಿನ. ಶೋಕ ಶ್ಲೋಕತ್ವವಾಯಿತು. ಇದಕ್ಕೆ ಈ ರಾಮಾಯಣದಲ್ಲಿ 3 ವಧೆಗಳನ್ನು ಹೇಳಿದರು. ಮೊದಲನೆಯದು ಕ್ರೌಂಚ ವಧೆ. ಅವರು ಕವಿಯಾಗೋದಕ್ಕೆ ಮೊದಲೇ ಆ ಕ್ರೌಂಚ ಪಕ್ಷಿಗಳಲ್ಲಿ ಒಂದನ್ನು ಕ್ರೌಂಚ ಮಿಥುನಾದ್ ಏಕಂ ಅವಧೀಹಿ, ಅಲ್ಲಿ ಹೆಣ್ಣು ಕ್ರೌಂಚ ಪಕ್ಷಿ ರುರಾವ ಕರುಣಾಂ ಗಿರಂ, ಅತ್ಯಂತ ದಾರುಣವಾಗಿ ಕೂಗಿಕೊಳ್ಳುತ್ತು, ಅತ್ತಿತು ಅಂತ ಒಂದು. ಎರಡನೆಯದು ಅದೇನೋ ಕೇಳ್ತಾ ಇಲ್ಲ ಅಂತ ಹೇಳ್ತಾರೆ ನೋಡಿ. ಎರಡನೆಯದು ವಾಲಿವಧೆ. ಅಲ್ಲಿ ತಾರೆ, ವಾಲಿಯ ಹೆಂಡತಿ ತಾರೆ ಅಳೋದು. ಇದು ವಾಲಿವಧೆ, ತಾರಾ ವಿಲಾಪ, ತಾರಾ ಶೋಕ. ಮೂರನೆಯದು ರಾವಣವಧೆ, ಅಲ್ಲಿ ಮಂಡೋದರಿಯ ವಿಲಾಪ. ಹೀಗೆ ರಾಮಾಯಣದಲ್ಲಿ 3 ವಧೆಗಳನ್ನು ಸೇರಿಸಿ ಇರೋದರಿಂದ, 3 ವಿಲಾಪಗಳಿರೋದರಿಂದ ಇಲ್ಲಿ ಕರುಣಾ ಅಂತನ್ನೋದೇ ರಸ. ಕಾವ್ಯದಲ್ಲಿ ರಸವನ್ನು ಹೇಳಬೇಕಾದದ್ದು ಪ್ರತೀತಿ. ರಸಗಳಲ್ಲಿ ಶಾಂತ, ಅದ್ಭುತ, ವೀರ, ಕರುಣ ಇತ್ಯಾದಿಯಾಗಿ ನವರಸಗಳಿದೆ. ಈ ನವರಸಗಳಲ್ಲಿ ಈ ಕರುಣರಸ ಅಂತನ್ನೋದೇ ರಾಮಾಯಣದಲ್ಲಿ ಸಾರಭೂತವಾಗಿ ಬರತಕ್ಕದ್ದು. ರಸೋ ಹಿ ಏಕಃ ಕರುಣ ಏವ ಅಂತ ಬಹುಭೂತಿ ತನ್ನ ಉತ್ತರ ರಾಮಚರಿತ್ರೆಯಲ್ಲಿ ಕರುಣಾ ಅಂತನೂ ಒಂದೇ ರಸ ಇರೋದು. ನಿಮಿತ್ತ ಭೇದಾತ್, ಇದಕ್ಕೆ ಬೇರೆ ಬೇರೆ ಕಾರಣಗಳು, ಸಂದರ್ಭಗಳು ಸೇರಿಕೊಂಡ್ರೆ ಬೇರೆ ರಸ ಆಗುತ್ತೆ ವಿನಃ ರಸ ಅಂತಂದರೆ ಕರುಣರಸ, ಕರುಣಾ ಅಂತನೋದು ಒಂದೇ ರಸ ಇರೋದು ಅಂತ ಬಹುಭೂತಿ ಉತ್ತರ ರಾಮಚರಿತ್ರೆಯಲ್ಲಿ ಕರುಣ ಏಕೋ ರಸ, ಒಂದೇ ಒಂದು ರಸ. ಇನ್ನು ಕೆಲವರು ಶೃಂಗಾರ, ಅದ್ಭುತ ಇತ್ಯಾದಿಗಳೂ ಕೂಡ ಕರುಣ ರಸದ ಪರಿಪಾಕಗಳು ಅಂತ ಹೇಳ್ತಾರೆ. ಇಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಿ ಕವಿಗಳು ಘಟ್ಟದಲ್ಲಿ ಒಂದು ಶೋಕದ ರಸವನ್ನು, ಕರುಣದ ರಸವನ್ನು ಯಾವ ಯಾವ ಸಂದರ್ಭಗಳಲ್ಲಿ ಹೇಳಿದ್ದಾರೆ ಅಂತನ್ನೋದು, ಈ ರಸನಿಷ್ಪತ್ತಿ ಹೇಗಾಗುತ್ತೆ ಅಂತನ್ನೋದಕ್ಕೆ ವಾಲ್ಮೀಕಿ ರಾಮಾಯಣ ಒಂದು ನಿದರ್ಶನ ಅಂತ ನಮ್ಮಲ್ಲಿ ಅಲಂಕಾರಿಕರಲ್ಲಿ ಈ ರಸ ಅಂತನ್ನೋದು ಹೇಗಾಗುತ್ತೆ, ರಸ ಅಂತನ್ನೋದು ಮನುಷ್ಯನ ಅನುಭವಕ್ಕೆ ಹೇಗೆ ಬರುತ್ತೆ, ಈ ರಸ ಮನುಷ್ಯನ ಮನಸ್ಸಿನಲ್ಲಿ ಇದ್ದರೇ ಒಂದು ಕಾವ್ಯದಲ್ಲಿ ಸೌಂದರ್ಯವೋ ಅಥವಾ ಒಂದು ಚಿತ್ರದಲ್ಲಿ ಸೌಂದರ್ಯವೋ ಶಿಲ್ಪದಲ್ಲಿ ಸೌಂದರ್ಯವೋ ನಾವು ಗ್ರಹಿಸೋದು ಸಾಧ್ಯ. ಆದ್ದರಿಂದ ಸಹೃದಯರಾಗಿರಬೇಕು. ಸಹೃದಯರಾಗಿರದೇ ಇದ್ದರೆ ರಸಾಸ್ವಾದ ಇಲ್ಲ. ಇದಕ್ಕೆ ವಾಲ್ಮೀಕಿಗಳ ಕಾವ್ಯ ಒಂದು ನಿದರ್ಶನ ಅಂತ ನಮ್ಮಲ್ಲಿ ಹೇಳೋದುಂಟು. ಹೀಗೆ ಇಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಿ ಪ್ರತಿಪದಮೇವ ರಸೋದ್ಭೂತಿ, ಒಂದೊಂದು ಘಟ್ಟದಲ್ಲಿಯೂ ರಸವನ್ನು ತರುತ್ತಾರೆ. ಇವಾಗ ವನಗಮನ, ಕಾಡಿಗೆ ಹೊರಟಿದ್ದಾನೆ ರಾಮ. ದಶರಥ ತನ್ನ ಸಾರಥಿಯಾದ ಸುಮಂತ್ರನನ್ನೇ ರಾಮನನ್ನು ಬಿಟ್ಟು ಬಾ ಅಂಥೇಳಿ ಕಳಿಸ್ತಾ ಇದ್ದಾನೆ. ರಥವನ್ನು ಏರಿದ್ದಾನೆ ರಾಮ. ದಶರಥನಿಗೆ ಶೋಕ. ಈ ಶೋಕ ಅಂತನ್ನೋದು ಮೂಲಭೂತವಾಗಿದ್ದು ತನ್ನ ಬಗ್ಗೆ ಶೋಕ ಅಥವಾ ಇತರರ ಬಗ್ಗೆ ಶೋಕ ಇದ್ದರೇನೇ ಈ ಧರ್ಮಕ್ಕೆ ಒಂದು ಒತ್ತಾಸೆ ಅಂತನ್ನೋದನ್ನು ತೋರಿಸೋದು ಕಾವ್ಯದ ಒಂದು ಉದ್ದೇಶ. ಹೀಗೆ ಸುಮಂತ್ರ ರಥದಲ್ಲಿ ಕೂತಿದ್ದಾನೆ, ರಾಮ ಲಕ್ಷ್ಮಣ ಕೂತಿದ್ದಾರೆ.
ಈ ರಾಜ ಅಳ್ತಾ ಇದ್ದಾನೆ, ದಶರಥ ಅಳ್ತಾ ಇದ್ದಾನೆ, ಮಗ ಹೊರಟೋಗ್ತಾನಲ್ಲ 14 ವರ್ಷ ಅಂತ ಶೋಕದಲ್ಲಿ ಅವನು ತುಂಬಿದ್ದಾನೆ. ಅವನು ರಥ ಹೊರಟು ನಿಂತಾಗ ಅವನು ಕೇಳ್ತಾನೆ, ತಿಷ್ಠ ತಿಷ್ಠೇತಿ ರಾಜ ಚುಕ್ರೋಶ ಯಾಹಿ ಯಾಹೀತಿ ರಾಘವ ಸುಮಂತ್ರಸ್ಯ ಬಭೂವಾತ್ಮ ಚಕ್ರಯೋರಿವ ಚಾಂತರ. ಅವ್ರು ರಾಜ ಹೇಳ್ತಾನೆ, ನಿಲ್ಲು 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 ಸುಮಂತ್ರ, ಸ್ವಲ್ಪ ನಿಲ್ಲು, ಇನ್ನೊಂದು ಸಾರ್ತಿ ರಾಮನನ್ನು ನೋಡ್ತೀನಿ ನಾನು, ರಾಮನನ್ನು ಇನ್ನೊಂದು ಸಾರ್ತಿ ನೋಡ್ತೀನಿ, ನಿಲ್ಲು ನಿಲ್ಲು. ತಿಷ್ಠ ತಿಷ್ಠೇತಿ ಚುಕ್ರೋಶ ರಾಜ ಕೂಕ್ಕೊಳ್ತಾ ಇದ್ದಾನೆ. ರಾಮ ಹೇಳ್ತಾನೆ, ಯಾಹಿ ಯಾಹಿ ಇತಿ ರಾಘವ, ನೀನು ಹೋಗು ಹೋಗು ನೀನು ಅಂತ ಹೇಳ್ತಿದ್ದಾನೆ ರಾಮ. ಈಗ ದಶರಥ ನಿಲ್ಲು ನಿಲ್ಲು ಅಂತ ಹೇಳ್ತಿದ್ದಾನೆ, ಇವನು ರಾಮ ಹೋಗು ಹೋಗು ಅಂತ ಹೇಳ್ತಾ ಇದ್ದಾನೆ. ಈ ಸುಮಂತ್ರನಿಗೇನಾಗಬೇಕು? ಸುಮಂತ್ರಸ್ಯ ಬಭೂವಾತ್ಮ ಚಕ್ರಯೋರಿವ ಚಾಂತರ, 2 ಚಕ್ರಗಳ ನಡುವೆ ಸಿಕ್ಕಿಕೊಂಡ ಒಂದು ಅನುಭವ ಅವನಿಗಾಯಿತು. ಆಗ ರಾಮ ಆಮೇಲೆ ಹೇಳ್ತಾನೆ ಅವನಿಗೆ, ನಾಸ್ರೌಷವಿತಿ ರಾಜಾನಮುಪಾಲಬ್ಧೋಪಿ ವಕ್ಷ್ಯಸಿ ಚಿರಂ ದುಃಖಸ್ಯ ಪಾಪಿಷ್ಠಂ ಇತಿ ರಾಮಸ್ತಮಬ್ರವೀತ್. ರಾಮ ಧರ್ಮ ಸೂಕ್ಷ್ಮವನ್ನು ತಿಳ್ಕೊಂಡವನು. ಇವನು ಸುಮಂತ್ರ ತನ್ನ ಸಾರಥಿ ಅಲ್ಲ, ದಶರಥನ ಸಾರಥಿ. ಆದ್ದರಿಂದ ಇವನು ದಶರಥ ಹೇಳಿದ ಮಾತನ್ನು ಕೇಳಬೇಕಾದದ್ದು ಸಹಜ. ರಾಮನಿಗೆ ಆ ಒಂದು ಪರಿವೇ ಇದೆ. ಅವನು ನನ್ನ ಸಾರಥಿ ಅಲ್ಲ, ದಶರಥನ ಸಾರಥಿ ಅವನು. ದಶರಥ ತಿಷ್ಠ ತಿಷ್ಠೇತಿ, ನಿಲ್ಲು ನಿಲ್ಲು ಅಂತ ಅವನಂದಾಗ ನಿಲ್ಲಿಸಬೇಕಾದದ್ದು ಸುಮಂತ್ರನ ಧರ್ಮ. ಆದರೆ ಇವನು ರಥದಲ್ಲಿ ಇವನಿಗಾಗಿ ರಥ ಹೊತ್ತಿಗಿರೋದರಿಂದ, ಇವನನ್ನು ಕಳಿಸೋದಕ್ಕೆ ರಥ ಸಿದ್ಧವಾಗಿರೋದರಿಂದ ಇವನು ಸ್ವಾತಂತ್ರ್ಯವನ್ನು ವಹಿಸಿ ಯಾಹಿ ಯಾಹಿ ಇತಿ ರಾಘವ, ನೀನು ಹೋಗು ಹೋಗು ಅಂಥೇಳಿ ಹೇಳ್ತಾ ಇದ್ದ. ಆಮೇಲೆ ಸುಮಂತ್ರನಿಗೆ ಹೇಳ್ತಾನೆ, ನನಗೆ ನಿನ್ನ ಮೇಲೆ ಹೀಗೆ ಮಾಡು ಹಾಗೆ ಮಾಡು ಅಂತ ಹೇಳೋ ಅಧಿಕಾರ ಇಲ್ಲ. ಆದರೆ ಚಿರಂ ಪಾಪಿಷ್ಠಂ, ಈ ದುಃಖ ಅಂತಿದೆಯಲ್ಲ, ಇದು ಬಹಳ ಕಾಲ ಇರಬಾರ್ದು. ದುಃಖ ಬೇಗ ಬೇಗ ಕಳಿಬೇಕು. ನಾನು ಎಷ್ಟು ಹೊತ್ತಿದ್ದರೂ ದಶರಥನಿಗೆ ಅಷ್ಟು ಶೋಕ, ಅಷ್ಟು ಅವನಿಗೆ ಅಳಲು. ಆದ್ದರಿಂದ ಚಿರಂ ಪಾಪಿಷ್ಠಂ ದುಃಖಸ್ಯ ಇತಿ, ಈ ದುಃಖವನ್ನು ಎಷ್ಟು ಜಾಗ್ರತೆ ನೀಗಿದರೆ ಅಷ್ಟು ಒಳ್ಳೆಯದು. ಅವನು ಯಾಕೆ ಕಷ್ಟಪಡಬೇಕು? ಡೋಂಟ್ ಪ್ರೊಲಾಂಗ್ ಸಫರಿಂಗ್. ಈ ದೃಷ್ಟಿಯಿಂದ ನಾನು ನಿನಗೆ ಹೇಳಿದೆ, ಮುಂದೆ ನಿನಗೆ ದಶರಥ ಏನಾದರೂ ನಿನ್ನನ್ನು ದಂಡಿಸಿದರೆ ನಾನು ನಿಲ್ಲು ಅಂತಂದರೂ ಕೂಡ ಯಾಕೆ ನಿಲ್ಲಿಲ್ಲ ಅಂತಂದರೆ, ನಾಸ್ರೌಷಮಿತಿ, ನನಗೆ ಕೇಳಲಿಲ್ಲ ಅಂತ ಹೇಳು ನೀನು. ರಾಮ ಸತ್ಯಸಂಧ, ಅವನಿಗೆ ಸತ್ಯ ಅಂತನ್ನೋದು ರಾಮೋ ದ್ವರ್ಣಾಭಿಭಾಷತೆ ಅಸತ್ಯನ್ನಾಪಿ ಸ್ವಪ್ನದಲ್ಲಿಯೂ ಕೂಡ ಅವನು ಸುಳ್ಳಾಡತಕ್ಕವನಲ್ಲ. ಆದರೆ ಇವನಿಗೆ ಸುಮಂತ್ರನಿಗೆ ಹೇಳಿಕೊಡ್ತಾನೆ ನಾಸ್ರೌಷಮಿತಿ. ಯಾಕೆಂದರೆ ಆ ದುಃಖವನ್ನು ಪರಿಹಾರ ಮಾಡೋದು ಮುಖ್ಯ. ಸತ್ಯ ಅಸತ್ಯಗಳು ಇದರ ಮೇಲೆ ನಿಂತಿರೋದು. ಇದು ರಾಮನ ದೃಷ್ಟಿ. ಇಲ್ಲಿ ಆ ಶೋಕವನ್ನು ಹೇಗೆ ನಿರ್ವಹಣೆ ಮಾಡಬೇಕು ಮನುಷ್ಯರು ಅಂತನ್ನೋದರ ಒಂದು ಸೂಚನೆ ಇಲ್ಲಿ. ಚಿರಂ ದುಃಖಸ್ಯ ಪಾಪಿಷ್ಠಂ, ದುಃಖ ಬಂತು ನಮಗೆ ಅಥವಾ ಬೇರೆಯವರಿಗೆ ದುಃಖ ಬಂತು, ಅದನ್ನು ನಾವು ಹೆಚ್ಚು ಕಾಲ ಉಳಿಸಬಾರದು. ನಮಗೆ ದುಃಖ ಬಂದರೆ ಅದು ಅನಿವಾರ್ಯ, ಆದರೆ ಬೇರೆಯವರಿಗೆ ನಾವು ದುಃಖವನ್ನು ಹೆಚ್ಚು ಕಾಲ ಉಂಟು ಮಾಡಬಾರದು. ಈ ದೃಷ್ಟಿ ಇದೆಯಲ್ಲ, ಇದು ರಾಮಾಯಣದಲ್ಲಿ ಮತ್ತೆ ಮತ್ತೆ ಪದೇ ಪದೇ ಪ್ರತಿಪದಂ ಅಂತ ಹೇಳ್ತಾನೆ. ಪ್ರತಿಪದದಲ್ಲಿಯೂ ಕೂಡ ಈ ಶೋಕ. ಈಗ ಮುಂದೆ ಒಂದು ಘಟ್ಟ, ಒಂದು ಸ್ವಲ್ಪ ನಿದರ್ಶನಗಳನ್ನು ಹೇಳಿ ಮುಗಿಸೋಣ. ಇದು ಕೂಡ ಚಿರಂ ದುಃಖಸ್ಯ ಪಾಪಿಷ್ಠಂ, ಇದು ಮುಂದುವರಿಬಾರ್ದು ಬಹಳ. ಇದು ಸೀತಾಪಹರಣ ಆಯಿತಲ್ಲ, ಮಾಘ ಮಾಸದ ಶುಕ್ಲ ಪಕ್ಷದ ಅಷ್ಟಮಿ ದಿವಸ ಸೀತಾಪಹರಣ ಆದದ್ದು. ಅದನ್ನು ವಾಲ್ಮೀಕಿಗಳೇ ನಿದರ್ಶನ ಅಲ್ಲಿ ನಿರೂಪಣೆ ಮಾಡ್ತಾರೆ. ಈ ವಿಂದ ಅಂತನ್ನೋ ನಕ್ಷತ್ರದಲ್ಲಿ ಧನನಷ್ಟ ಪ್ರಾಪ್ತಿ ಯೋಗ ಅಂತಿದ್ದ ಒಂದು ಇದರಲ್ಲಿ ಸೀತಾಪಹರಣ ಅಂತ ಆಯಿತು.
ಇದರಲ್ಲಿ ರಾವಣ ಬರ್ತಾನೆ, ಎಲ್ಲಿಗೆ? ಜನಸ್ಥಾನಕ್ಕೆ ಬರ್ತಾನೆ. ರಾವಣ ಸ್ವಭಾವದಲ್ಲಿ ಅವನು ಹೀಗೆ ಕಾಮುಕನೂ ಅಲ್ಲ, ಕ್ರೂರಿಯೂ ಅಲ್ಲ. ಆದರೆ ಶೂರ್ಪನಖೆ, ತಂಗಿ ಶೂರ್ಪನಖೆ ಅವನ ಮೇಲೆ ನಿಂದನೆ ಮಾಡಿ, ನೀನು ಏನು ನಿನ್ನ ರಾಜ್ಯದಲ್ಲಿ ಹೀಗೆ ಅವರು ರಾಮ ಲಕ್ಷ್ಮಣ ಅಂತ ಬಂದಿದ್ದಾರೆ, ಹೀಗೆಲ್ಲ ಅವಳು ಇವನನ್ನು ದಂಡಿಸಿ ನಿಂದಿಸಿ ಬೈದ ಮೇಲೆ ಅವನು ತಂಗಿಯ ಸಲುವಾಗಿ ಹೊರಡ್ತಾನೆ. ಹಾಗೆಯೇ ಕೈಕೇಯಿಗೆ ಮಂಥರೆಯ ಪ್ರಚೋದನೆ ಇತ್ತೋ, ರಾವಣನಿಗೆ ಶೂರ್ಪನಖೆಯ ಪ್ರಚೋದನೆ. ಈ ಶೂರ್ಪನಖೆ ಅವನನ್ನು ತಳ್ಳಿ ತಳ್ಳಿ ಕಳಿಸ್ತಾನೆ. ತಾನಾಗಿ ರಾವಣ ಹೋಗ್ತಾ ಇದ್ದಿಲ್ಲ ಅಲ್ಲಿಗೆ. ಇವನು ಜನಸ್ಥಾನಕ್ಕೆ ಬಂದಾಗ ಹೀಗೆ ತನ್ನ ತಂಗಿಗೆ ಕಷ್ಟ ಕೊಟ್ಟವರನ್ನು ನಾನು ವಧೆ ಮಾಡಲೇಬೇಕು, ನಿಗ್ರಹ ಮಾಡಲೇಬೇಕು ಅಂತ ಮನಸ್ಸಿನಲ್ಲಿ ನಿರ್ಧಾರ ಮಾಡಿಕೊಂಡು ಜನಸ್ಥಾನಕ್ಕೆ ಹೋಗ್ತಾನೆ. ಸೀತೆಯನ್ನು ಅಪಹಾರ ಮಾಡಬೇಕು ಅಂತ ಅವನ ಉದ್ದೇಶ ಅಲ್ಲ. ಈ ರಾಮ ಲಕ್ಷ್ಮಣ ಸೀತೆ 3 ಜನನ್ನು ಕೊಲ್ಲಬೇಕು ಅಂತನ್ನೋ ಉದ್ದೇಶದಿಂದಲೇ, ಈ ಸಂಕಲ್ಪದಿಂದಲೇ ಜನಸ್ಥಾನ ಅಲ್ಲಿದ್ದವರು ಸೀತಾರಾಮ ಅವರು ಅಲ್ಲಿಗೆ ಹೋಗ್ತಾನೆ. ಇವರು ವಾಲ್ಮೀಕಿಗಳು ಹೇಳ್ತಾರೆ, ರಾವಣ ಒಳ್ಳೆಯವನೇ, ಆದರೆ ರಾವಣನ ಆ ಹೊತ್ತಿನ ಸಂಕಲ್ಪ ಕೆಟ್ಟ ಸಂಕಲ್ಪವಾಗಿತ್ತು, ಪಾಪ ಸಂಕಲ್ಪವಾಗಿತ್ತು. ಈ ಪಾಪ ಸಂಕಲ್ಪದಿಂದ ಅವನು ಜನಸ್ಥಾನಕ್ಕೆ ಬಂದಾಗ ಆ ಜನಸ್ಥಾನದ ಮೇಲೆ, ಅಲ್ಲಿ ನಿಸರ್ಗದ ಮೇಲೆ ಯಾವ ರೀತಿಯ ಪರಿಣಾಮ ಆಯಿತು? ಇದು ನಾವು ಒಳ್ಳೆಯವರೇ, ನಮ್ಮ ಹತ್ತಿರ ಯಾರಾದರೂ ಕೆಟ್ಟ ಸಂಕಲ್ಪದಿಂದ ಇದ್ದರೆ ಆ ಇಡೀ ವಾತಾವರಣ ಹೇಗೆ ಕಲುಷಿತವಾಗುತ್ತೆ? ಇದನ್ನು ಕವಿ ಮಾರ್ಮಿಕವಾಗಿ ಹೇಳ್ತಾನೆ. ರಾವಣ ಈ ಕೆಟ್ಟ ಸಂಕಲ್ಪದಿಂದ ಜನಸ್ಥಾನಕ್ಕೆ ಬಂದ ಒಡನೆ ರೋಹಿಣೀಂ ಶಶಿನಾ ಹೀನಾಂ ಗ್ರಹವದ್ಭ್ರಶದಾರುಣಃ ತಮುಗ್ರತೇಜಃ ಕರ್ಮಾಣಂ ಜನಸ್ಥಾನಮಹಾದ್ರುಮಾಃ ಸಮೀಕ್ಷ್ಯ ನ ಪ್ರಕಂಪಂತೆ ನ ಪ್ರವಾತಿ ಚ ಮಾರುತಃ. ಜನಸ್ಥಾನ ರಮಣೀಯವಾದ ಪ್ರದೇಶ, ಶಾಂತವಾಗಿ ಇದ್ದಂಥದ್ದು. ರಾವಣನ ನೆರಳು ಅದರ ಮೇಲೆ ಬಿದ್ದ ಒಡನೆಯೇ ಆ ವಾತಾವರಣದಲ್ಲಿ ಒಂದು ಕ್ಷೋಭೆ ಉಂಟಾಯಿತು. ಅಲ್ಲಿದ್ದ ಮರಗಿಡಗಳು ಕೂಡ ಅಳ್ಳಾಡೋದನ್ನು ನಿಲ್ಲಿಸಿ ನೇರವಾಗಿ ನೆಟ್ಟಗೆ ಸೆಟೆದುಕೊಂಡು ನಿಂತವು. ವೃಕ್ಷಾಃ ನ ಪ್ರಕಂಪಂತೆ ತಂ ಉಗ್ರತೇಜಃ ಕರ್ಮಾಣಂ ವೀಕ್ಷ್ಯ. ಅವನ ರಾವಣನ ನೆರಳು ಬಿದ್ದ ತಕ್ಷಣ ಹೇಗೆ ವಾತಾವರಣದಲ್ಲಿ ಭಯ ಅಂತನ್ನೋದು ಉಂಟಾಗಿ ಈ ವೃಕ್ಷಗಳು ಅಳ್ಳಾಡೋದನ್ನು ನಿಲ್ಲಿಸಿದವು. ನ ಪ್ರವಾತಿ ಚ ಮಾರುತಃ, ಗಾಳಿ ಬೀಸೋದು ನಿಂತೋಯಿತು. ಮತ್ತೆ ಶೀಘ್ರಸ್ರೋತಾಶ್ಚ ತಂ ದೃಷ್ಟ್ವಾ ವೀಕ್ಷಂತಂ ರಕ್ತಲೋಚನಂ ಸ್ಥಿಮಿತಂ ಗಂತುಮಾರೇಭೆ ಭಯಾತ್ ಗೋದಾವರಿ ನದಿ. ಆ ಜನಸ್ಥಾನದಲ್ಲಿ ಗೋದಾವರಿ ಶೀಘ್ರ ಸ್ರೋತ, ಆ ಗೋದಾವರಿಯ ಸೆಳವಿದೆಯಲ್ಲ ತುಂಬ ಶೀಘ್ರವಾದದ್ದು. ದೀರ್ಘಸ್ರೋತ, ಇಷ್ಟು ವೇಗವಾಗಿ ಹರಿಯತಕ್ಕ ಗೋದಾವರಿ ಭಯಾತ್ ಸ್ಥಿಮಿತಂ ಗಂತುಮಾರೇಭೆ, ಆ ನದಿಯ ವೇಗ ಕೂಡ ಕಡಿಮೆಯಾಗಿ ಆ ಗೋದಾವರಿ ಮೆತ್ತಗೆ ಹರಿಯೋದಕ್ಕೆ ಆರಂಭ ಮಾಡಿದಳು. ಅಂದರೆ ಇಲ್ಲಿ ಏನು, ಇದು ಆಶ್ರಮ ಆದ್ರೂ ನಿಸರ್ಗ ಸಿದ್ಧವಾದ ಒಂದು ಶಾಂತಿಯಲ್ಲಿದ್ದರೂ ಕೆಟ್ಟವರ ಕೆಟ್ಟ ಸಂಕಲ್ಪದ ನೆರಳು ಬಿದ್ದರೆ ಹೇಗಾಗುತ್ತೆ? ಇದು ಮಾತ್ರ ಅಲ್ಲ, ಈ ಆಶ್ರಮದ ಕಡೆ ಅವನು ಬರ್ತಾ ಇದ್ದಾನೆ. ಈ ಆಶ್ರಮದ ಕಡೆ ಅವನು ಬರ್ತಾ ಇದ್ದಾಗ ರಾವಣನ ನೆರಳು ಆಶ್ರಮದಲ್ಲಿ ಬಿದ್ದ ಮೇಲೆ ಈ ಸೀತೆಯ ಮನಸ್ಸಿನಲ್ಲಿ ರಾಜ್ಯ ಸುಖಲೋಭವನ್ನು ಬಿಟ್ಟು ರಾಮನ ಹಿಂದೆ ಕಾಡಿಗೆ ಬಂದವಳು. 13.5 ವರ್ಷ ಕಾಡಿನಲ್ಲಿ
ಯಾವ ಸುಖ ಭೋಗವೂ ಇಲ್ಲದೇನೆ ತನ್ನ ಗಂಡನ ಜೊತೆ ಇದ್ದ ಸುಖವನ್ನು ಅನುಭವಿಸಿದವಳು. ಅವಳಿಗೆ ಪ್ರಪಂಚದ ಯಾವ ವಸ್ತುವಿನ ಮೇಲೂ ಮೋಹ ಇರಲಿಲ್ಲ. ಈ ರಾವಣ ಅಲ್ಲಿಗೆ ಬಂದು ನಿಂತು ಅವನ ನೆರಳು ಬಿದ್ದಾಗ ಇವಳಿಗೆ ಆ ಒಂದು ಬಂಗಾರದ ಜಿಂಕೆಯ ಮೇಲೆ ಮೋಹ ಬಂತು. ಆ ಜಿಂಕೆ ನನಗೆ ಬೇಕು. ನೋಡಿ, ಕೆಟ್ಟ ಸಂಕಲ್ಪ ಇದ್ದವರ ಹತ್ತಿರ ಇದ್ದರೆ ಮನುಷ್ಯನ ಮನಸ್ಸಿನಲ್ಲಿ ಯಾವ ಪರಿವರ್ತನೆ ಆಗುತ್ತೆ. ಇವಳಿಗೆ ರಾಜ್ಯವನ್ನೇ ಬಿಟ್ಟು ಬಂದವಳು ಇವಳು. ಆ ಒಂದು ಬಂಗಾರದ ಜಿಂಕೆ ಮಾರೀಚ ಒಂದು ಮೃಗರೂಪದಲ್ಲಿ ಬಂದನಲ್ಲ, ಇದನ್ನು ನೋಡಿದ ತಕ್ಷಣ ಅವಳಿಗೆ ಇದರ ಮೇಲೆ ಒಂದು ಮಮತೆ, ಇದು ಬೇಕು ಅಂತನ್ನೋ ಬಯಕೆ ಬಂತಂತೆ. ಅಷ್ಟು ಮಾತ್ರ ಅಲ್ಲ, ಆ ಮಾರೀಚ ರಾಮ ರಾಮ ಅಂತ ಕೂಗ್ತಾನಲ್ಲ, ಆ ರಾಮ ಅಲ್ಲಿಗೆ ಹೋದಾಗ ಲಕ್ಷ್ಮಣನನ್ನು ಕಳಿಸ್ತಾಳೆ, ನೀನು ಹೋಗಿ ನೋಡು ರಾಮನಿಗೆ ಏನಾಗಿದೆಯೋ ಏನೋ ಅಂತ. ಅವನು ಲಕ್ಷ್ಮಣ ಹೇಳ್ತಾನೆ, ಇವೆಲ್ಲ ಮಾಯಾವಿಗಳದ್ದು, ಅವನು ಕೂಗೋದಕ್ಕೆ ಯಾರು ಹೆದರ್ಕೊಳ್ಬೇಕಾಗಿಲ್ಲ, ಹೋಗೋಲ್ಲ ಅಂದರೆ ಲಕ್ಷ್ಮಣನನ್ನು ನಿಂದನೆ ಮಾಡ್ತಾಳೆ. ನೀನು ರಾಮನನ್ನು ಕಳಿಸಿ ನನ್ನನ್ನು ಪಡ್ಕೊಳ್ಬೇಕು ಅಂತ ಇಲ್ಲಿ ನಿಂತ್ಕೊಂಡಿದ್ದೀಯಾ ಅಂಥೇಳಿ ಲಕ್ಷ್ಮಣನಿಗೆ ಕೆಟ್ಟ ಮಾತಾಡ್ತಾಳೆ. ಸೀತೆ ಒಂದು ಸಾರಿ ಇಂಥ ಮಾತಾಡೋದಿಲ್ಲ. ಆ ರಾವಣ ಹತ್ತಿರ ಇದ್ದ ಅವನ ಕೆಟ್ಟ ಸಂಕಲ್ಪದ ನೆರಳಿತ್ತಲ್ಲ, ಸೀತೆಯ ಚಾರಿತ್ರ್ಯದಲ್ಲಿ ಕೂಡ ಒಂದು ಕಳಂಕ, ಲಕ್ಷ್ಮಣನ ಚಾರಿತ್ರ್ಯದಲ್ಲಿ ಒಂದು ಕಳಂಕವನ್ನು ಸೀತೆ ನೋಡ್ತಾಳೆ. ಮತ್ತು ಈ ರಾಮ ಇಷ್ಟು ಧರ್ಮಪರ, ಇಷ್ಟು ಅವನು ಕೂಡ ಈ ಬಂಗಾರದ ಜಿಂಕೆ ನಿಜವೇ ಇರಬಹುದು ಅಂತ ಅದನ್ನು ಅಡ್ಡಿಸ್ಕೊಂಡು ಹೊಡೆಯೋದಕ್ಕೆ ಹೋಗ್ತಾನೆ. ರಾಮೋಪಿ ಲುಲುಭೇ, ರಾಮನಿಗೂ ಇದು ಒಂದು ಲುಲುಭೇ ಮೃಗಾಯ, ರಾಮನ ಮನಸ್ಸಿನಲ್ಲೂ ಕೂಡ ಒಂದು ಲೋಭ ಅಂತ ಬಂದುಬಿಡ್ತು. ವಿನಾಶಕಾಲೇ ವಿಪರೀತ ಬುದ್ಧಿ, ಈ ವಿನಾಶದ ಹೊತ್ತು ಬಂದರೆ ನಮ್ಮ ಮನಸ್ಸಿನ ಎಟ್ಟಿಗಿರೋಲ್ಲ, ಏನೇನೋ ಆಗುತ್ತೆ. ಈ ವಾಲ್ಮೀಕಿಗಳು ನೋಡಿ, ರಾವಣ ಇಲ್ಲಿಗೆ ಬಂದ ಅಂದು ಕೂಡಲೇ ಎಷ್ಟು ವನ್ಯ ಪ್ರದೇಶದಲ್ಲಿ ಮನುಷ್ಯರ ಮನಸ್ಸಿನಲ್ಲಿ ಯಾವ ರೀತಿಯಾಗಿ ಒಂದು ಮಾರ್ಪಾಡಾಗುತ್ತೆ. ಇನ್ನು ಇದಕ್ಕೆ ಮುಂಚೆ, ಸ್ವಲ್ಪ ಮುಂಚೆ, ಇವನು ಮಾರೀಚನ ಸಹಾಯ ಇಲ್ಲದೆ ಶೂರ್ಪನಖೆ ಹೇಳಿಕೊಡ್ತಾಳೆ, ನೀನು ಏನು ರಾಮನನ್ನು ಕೊಲ್ಲೋದಕ್ಕೆ ನೀನು ಏನು ಕಷ್ಟಪಡಬೇಕಾಗಿಲ್ಲ, ಆ ಸೀತೆಯನ್ನು ಅಪಹರಣ ಮಾಡಿಕೊಂಡು ಬಂದುಬಿಡು, ರಾಮ ತಾನಾಗಿ ಸಾಯ್ತಾನೆ. ರಾಮ ಸತ್ತ ಅಂದರೆ ಲಕ್ಷ್ಮಣ ತಾನಾಗಿ ಸಾಯ್ತಾನೆ. ರಾಮ ಲಕ್ಷ್ಮಣರನ್ನು ನೀನು ನಿನ್ನ ವೀರ್ಯದಿಂದ ಸೋಲಿಸಬೇಕಾದದ್ದೇ ಇಲ್ಲ. ಕಪಟದಿಂದ ಸೀತೆಯನ್ನು ಅಪಹಾರ ಮಾಡಿಕೊಂಡು ಬಂದ್ಬಿಡು. ಅಂದರೆ ಸೀತಾಪಹರಣ ಒಂದು ಸಾಧನೆ ಅಷ್ಟೇ. ಸೀತಾಪಹರಣ ಮಾಡಬೇಕು ಅಂತ ಅನ್ನೋದು ರಾಮನ ವಧೆಗಾಗಿ ಸೀತಾಪಹರಣ ಅಂತ ಶೂರ್ಪನಖೆ ಹೇಳಿಕೊಟ್ಟಿದ್ದು. ರಾವಣ ಅದಕ್ಕಾಗಿ ಬಂದು ಮಾರೀಚನ ಹತ್ತಿರ ಆರ್ತೋಸ್ಮಿ ಮಮಚಾರ್ತಸ್ಯ ಭವಾನ್ ಹಿ ಪರಮಾಗತಿ. ಈ ಮಾರೀಚ ಅನ್ನೋನು ತುಂಬ ಮಾಯಾವಿ, ತುಂಬ ಬುದ್ಧಿವಂತ. ಇವನು ರಾಮನಿಗೆ ಸೋದರ ಓವೆಯಲ್ಲಿ ಇರತಕ್ಕವನು. ಅವನ ಹತ್ತಿರ ಬಂದು, ನಾನು ಆರ್ತ, ನಾನು ಕಂಗಾಲಾಗಿದ್ದೀನಿ, ಶೂರ್ಪನಖೆ ನನ್ನ ಜೀವದಿಂದ ಉಳಿಸ್ತಾ ಇಲ್ಲ, ನೀನು ಹೇಗಾದರೂ ಮಾಡಿ ನನಗೆ ಸೀತಾಪಹರಣಕ್ಕೆ ಒಂದು ದಾರಿ ಮಾಡಿಕೊಡಬೇಕು ಅಂತ ಹೇಳ್ತಾನೆ. ಆಗ ಮಾರೀಚ ಹೇಳೋ ಮಾತು ನೋಡಿ, ಮಾರೀಚ ಅಂದರೆ ನಮ್ಮಲ್ಲಿ ಸಾಮಾನ್ಯವಾಗಿ ಅಯ್ಯೋ ಅವನು ಮಾರೀಚ ಅಂದರೆ ಕೆಟ್ಟ ಮನುಷ್ಯ ಅಂತ, ಅವನು ನಂಬೋ ಹಾಗಿಲ್ಲ ಅಂತ. ವಾಲ್ಮೀಕಿಗಳು ಮಾರೀಚನನ್ನು ಹಾಗೆ ಚಿತ್ರಿಸಿಯೇ ಇಲ್ಲ. ಅವನು ರಾವಣ ಬಂದು ಹೀಗೆ ಹೇಳುವಾಗ ಮಾರೀಚ ಹೇಳ್ತಾನೆ, ಸುಲಭ ಪುರುಷ ರಾಜನ್ ಸತತಂ ಪ್ರಿಯವಾದಿನಃ ಅಪ್ರಿಯಸ್ಯ ಚ ಪಥ್ಯಸ್ಯ ವಕ್ತಾ ಶ್ರೋತಾ ಚ ದುರ್ಲಭಃ. ರಾವಣ, ನೀನು ಯಾವಾಗಲೂ ಒಳ್ಳೆ ಮಾತಾಡಿಕೊಂಡು ನಿನಗೆ ಹಿತಮಿತವಾಗಿರುವಂಥವ್ರು ಬೇಕಾದಷ್ಟು ಜನ ಸಿಗ್ತಾರೆ. ಸುಲಭ ಪುರುಷ ರಾಜನ್ ಸತತಂ ಪ್ರಿಯವಾದಿನಃ, ನಿನಗೆ ಒಳ್ಳೆಯದನ್ನೇ ಹೇಳಿಕೊಂಡಿರೋರು ಇರ್ತಾರೆ, ಅವ್ರು ಸುಲಭವಾಗಿ ಸಿಗ್ತಾರೆ. ಆದರೆ ಅಪ್ರಿಯಸ್ಯ ಚ ಪಥ್ಯಸ್ಯ, ನೀನು ಮಾಡಬೇಕಾದ ಕೆಲಸ ಆದರೆ ನಿನಗದು ಹಿತವಾಗಿಲ್ಲ, ನೀನು ಅದನ್ನು ಇಷ್ಟಪಡೋಲ್ಲ, ಇಂಥದ್ದನ್ನು ಹೇಳೋರು ಇರ್ತಾರಲ್ಲ, ತುಂಬ ಕಷ್ಟ, ಸಿಗೋಲ್ಲ ಅವರು. ನೀನೇನೋ ಇದಕ್ಕಾಗಿ ಬಂದಿದ್ದೀಯಾ, ಆದರೆ ರಾಮ ಎಂಥವನು ಅಂತ ಗೊತ್ತೋ ನಿನಗೆ?
ರಾಮನನ್ನು ನಾನು ಒಂದು ಸಾರಿ ನೋಡಿದ ಮೇಲೆ ನನ್ನ ಮನಸ್ಸಿನಲ್ಲಿ ಯಾವ ರೀತಿಯಾದ ಹೆದರಿಕೆ ಆಯಿತು ಅಂದರೆ, ವೃಕ್ಷೇ ವೃಕ್ಷೇ ಚ ಪಶ್ಯಾಮಿ ಚೀರಕೃಷ್ಣಾಜಿನಾಂಬರಂ ಗೃಹೀತಧನುಷಂ ರಾಮಂ ಪಾಶಹಸ್ತಮಿವಾಂತಕಂ. ಅವನು ಬಿಲ್ಲು ಹಿಡ್ಕೊಂಡು ನಾರುಮಡಿ ಉಟ್ಟು ಕೃಷ್ಣಾಜಿನ ಉಟ್ಟು ಬರ್ತಾ ಇದ್ದದ್ದನ್ನು ನೋಡಿದ ಮೇಲೆ ನನಗೆ ಮನಸ್ಸಿನಲ್ಲಿ ಏನು ದಿಗಲಾಯಿತು ಅಂದರೆ, ವೃಕ್ಷೇ ವೃಕ್ಷೇ ಚ ಪಶ್ಯಾಮಿ, ಒಂದೊಂದು ಮರ ನೋಡಿದ್ರೂ ಕೂಡ ಇದು ರಾಮನೋ ಅಂತ ಹೆದರಿಕೆ ಆಗುತ್ತೆ ನನಗೆ. ವೃಕ್ಷೇ ವೃಕ್ಷೇ ಚ ಪಶ್ಯಾಮಿ ಪಾಶಹಸ್ತಮಿವಾಂತಕಂ, ಯಮನೇ ಪಾಶವನ್ನು ಹಿಡ್ಕೊಂಡು ಬಂದಾಗ ರಾಮನನ್ನು ನಾನು ನೋಡಿದೆ. ಆ ರಾಮನ ಜೊತೆ ನೀನು ಸೆಣಸಾಡೋದಕ್ಕೆ ಹೋಗ್ತೀಯ ನೀನು. ಮತ್ತು ಅಪಿರಾಮ ಸಹಸ್ರೇಣಾಪಿ ಭೀತಃ ಪಶ್ಯ, ರಾಮರಿ ಕಾಡಲ್ಲಿ ಇದ್ದಾಗಿದ್ದಾರೆ ನನಗೆ. ರಾಮ ಸಹಸ್ರೇಣಾಪಿ, ಆದ್ದರಿಂದ ಈ ಅರಣ್ಯದಲ್ಲಿ ರಾಮನನ್ನು ಬಿಟ್ಟು ಇನ್ನೇನು ಇಲ್ವೋ ಅಂತ ಅನಿಸುತ್ತೆ ನನಗೆ. ಮತ್ತೆ ರಾಮಮೇವ ಹಿ ಪಶ್ಯಾಮಿ ರಹಿತೇ ರಾಕ್ಷಸಾಧಿಪ ದೃಷ್ಟ್ವಾ ಸ್ವಪ್ನಗತಂ ರಾಮಂ ಉದ್ಭ್ರಮಾಮಿ ವಿಚೇತಸಃ. ನನಗೆ ಕನಸಿನಲ್ಲಿ ರಾಮ ಕಂಡರೂ ಕೂಡ ಮೈಯೆಲ್ಲ ಬೆವತು ಕಿಟ್ಟಂತ ಕಿರಿಚಿಕೊಂಡು ಹೇಳ್ತೀನಿ ನಾನು. ರಾಮನನ್ನು ಕಂಡ್ರೆ ನನಗೆ ಅಷ್ಟು ಭೀತಿ. ಎಷ್ಟು ಅಂದರೆ, ರಕಾರಾದೀನಿ ನಾಮಾನಿ ರಾಮತ್ರಸ್ತಸ್ಯ ರಾವಣ ರತ್ನಾನಿ ರಥಾಂಶ್ಚೈವ ವಿತ್ರಾಸಂ ಜನಯಂತಿ ಮೇ. ಈ ರಾಮನನ್ನು ಕಂಡು ಎಷ್ಟು ಹೆದರಿಕೆ ಅಂತಂದರೆ, ರಾ ಅಂತ ಅನ್ನೋ ಶಬ್ದದಿಂದ ಆರಂಭ ಆಗೋ ಮಾತುಗಳು ಕೂಡ ನನಗೆ, ರತ್ನ ಅಂದ್ರೆ ದೂರ ಇರ್ತೀನಿ ನಾನು, ರಥ ಅಂದ್ರೆ ದೂರ ಇರ್ತೀನಿ. ಆ ರಾಮ ಅಂತನ್ನೋ ಆ ರಕಾರವೇ ನನಗೆ ಅಷ್ಟು ಹೆದರಿಸಿಬಿಟ್ಟಿದೆ. ಇಂಥವನ ಜೊತೆ ನೀನು ಸೆಣಸಾಡು, ನೀನು ಹೋಗು ಅಂತ ಹೇಳ್ತೀಯಲ್ಲ ಅಂತ ಇಷ್ಟು ಮಾತ್ರ ಹೇಳ್ದೇನೆ. ಅವನು ಹೇಳ್ತಾನೆ, ಇದು ಮಾರೀಚ ಹೇಳೋ ಮಾತು, ಅಕುರ್ವತೋಪಿ ಪಾಪಾನಿ ಶುಚಯಃ ಪಾಪ ಸಂಶ್ರಯಾತ್ ಪರಪಾಪೈರ್ವಿನಶ್ಯಂತಿ ಮತ್ಸ್ಯಾ ನಾಗಹೃದೇ ಯಥಾ. ಲೋಕದಲ್ಲಿ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಒಳ್ಳೆಯವರು ಯಾವ ಕೆಟ್ಟ ಕೆಲಸ ಮಾಡದೇ ಇದ್ದರೂ ಕೂಡ ಕೆಟ್ಟವರ ಜೊತೆಯಲ್ಲಿದ್ದರೆ ಅವರಿಂದ ಹಾನಿ, ಅವರಿಗೂ ಹಾನಿ, ಒಳ್ಳೆಯವರಿಗೂ ಹಾನಿ. ಅಕುರ್ವತೋಪಿ ಪಾಪಾನಿ, ಅವರ ಪಾಪವನ್ನು ಮಾಡದೇ ಇದ್ದರೂ ಕೂಡ ಶುಚಯ ಪಾಪ ಸಂಶ್ರಯಾತ್, ಅವರು ಕೆಟ್ಟವರ ಜೊತೆ ಇದ್ದರೆ ಪರಪಾಪೈರ್ವಿನಶ್ಯಂತಿ, ಅವರು ಮಾಡಿದ ಪಾಪ ಇವರನ್ನು ಹಾಳು ಮಾಡುತ್ತೆ. ಬಹವಃ ಸಾಧವೋ ಲೋಕೆ ಯುಕ್ತಾ ಧರ್ಮಮನುಷ್ಠಿತಾಃ ಪರೇಷಾಮಪರಾಧೇನ ವಿನಷ್ಟಾ ಸಪರಿಚ್ಛದೇ. ಲೋಕದಲ್ಲಿ ಎಷ್ಟೋ ಜನ ಒಳ್ಳೆಯವರು, ಧರ್ಮಚಾರಿಗಳು ಹೀಗೆ ಬೇರೆಯವರು ಮಾಡಿದ ಪಾಪದಿಂದ ಹಾಳಾಗಿದ್ದಾರೆ. ಇಷ್ಟು ಮಾರೀಚ ರಾವಣನಿಗೆ ಬುದ್ಧಿವಾದ ಹೇಳ್ತಾನೆ. ಇವನು ಮಾರೀಚ ಇವನು ಈ ರೀತಿಯಾಗಿ ತೇರಿಸಿದ್ದಾನೆ. ಆದರೆ ಇವನ ರಾವಣ ಈ ಕೆಟ್ಟ ಸಂಕಲ್ಪದಿಂದಲೂ ಬಂದಿದ್ದಾನೆ. ಮತ್ತು ಅವನಿಗೆ ತಾರುಣ್ಯ, ಅವನು ಜಟಾಯುವಿನ ಜೊತೆ ಅವನು ಯುದ್ಧ ಮಾಡುವಾಗ ಆ ಜಟಾಯು ದಶರಥನ ಸ್ನೇಹಿತ. ಈ ಜಟಾಯು ಅಂತನ್ನೋದು ಅಷ್ಟೇ ಗೃಧ್ರ ಅಂತ ಸಾಮಾನ್ಯವಾಗಿ ಕಲ್ಪನೆ. ಅವನೊಂದು ಹದ್ದು ಅಂತ ತೋರಿಸ್ತಾರೆ. ಅದು ಗೃಧ್ರ ಲಾಂಛನದ ಆದಿವಾಸಿ ಅಷ್ಟೇ. ಅವನು ಈ ಜಟಾಯು ದಶರಥನಿಗೆ ಆಪ್ತ ಸಖ, ದಶರಥನಿಗೆ ತುಂಬ ಹತ್ತಿರದ ಸ್ನೇಹಿತನಾಗಿದ್ದವನು. ಆಗ ಇವನು ಸೀತೆಯನ್ನು ರಾವಣ ಎತ್ತಿಕೊಂಡು ಹೋಗ್ತಾ ಇದ್ದಾಗ ಅವಳು ಸೀತೆ ರಾಮ ರಾಮ ಅಂತ ಶಬ್ದ ಮಾಡೋದನ್ನು ಕೇಳಿ ಇವನು ಎಚ್ಚೆತ್ತು ಆ ರಾವಣನ ಜೊತೆ ಯುದ್ಧ ಮಾಡ್ತಾನೆ. ಆಗ ಜಟಾಯು ಹೇಳ್ತಾನೆ, ವೃದ್ಧೋಘಂ ತ್ವಂ ಯುವ, ನಾನು ಮುದುಕ, ನೀನಿನ್ನೂ ತರುಣ, ನೀನಿನ್ನು ಅಂದರೆ ರಾವಣನಿಗೆ ತಾರುಣ್ಯ ಆಗ, ಅಂದರೆ ರಾಮನಿಗಿಂತ ಒಂದು 2-3 ವರ್ಷ ದೊಡ್ಡವನಷ್ಟೇ ರಾವಣ.
ಹೀಗಿದ್ದರಿಂದ ಅವನು ಬಲವಂತ ಮಾಡಿ ಮಾರೀಚನನ್ನು ಈ ಉದ್ಯಮಕ್ಕೆ ತಂದು ತಾನು ಒಳ್ಳೆಯವನಾದರೂ ಕೂಡ ಆ ಮಾರೀಚ ಸಾಯ್ತಾನೆ. ಇದು ಮಾರೀಚ ಹೇಳೋ ಮಾತಿಗೆ ಅವನೇ ನಿದರ್ಶನ. ಪರಪಾಪ, ಬೇರೆಯವರ ಪಾಪದಿಂದ ಇವನು ಹಾಳಾಗ್ತಾನೆ. ಇದು ಹೀಗೆ ಈ ಧರ್ಮದ ಛಲ ಮತ್ತು ಕಾವ್ಯ ರಸ ಎರಡನ್ನೂ ಕೂಡಿಸಿಕೊಂಡು ಹೇಳುವಂಥ ಜಾಣ್ಮೆ ಇದೆಯಲ್ಲ, ಇದು ವಾಲ್ಮೀಕಿಗಳದ್ದು. ಮುಂದೆ ಈ ಸೀತಾಪಹರಣ ಆದ ಮೇಲೆ ರಾಮನ ಒಂದು ಅಳಲು, ಇದು ಕವಿಗಳಿಗೆ ಆಲಂಕಾರಿಕರಿಗೆ ಶೋಕರಸಕ್ಕೆ ಮೂಲ ಸ್ಥಾನ ಇದು ಅಂತ ಅನ್ನಿಸ್ತು. ಈ ಶೋಕ ಇದೆಯಲ್ಲ, ರಾಮನ ಶೋಕ ಸೀತೆಯನ್ನು ಕಳ್ಕೊಂಡ ಮೇಲೆ ಇದು 3-4 ಸರ್ಗಗಳಲ್ಲಿ ಎಡೆಬಿಡದೆ ಬರುತ್ತೆ. ಹೇಗೆ ಅವನ ಅಳಲು, ಶೋಕರಕ್ತೆ ಕ್ಷಣ ಶೋಕಾತ್ ಉನ್ಮತ್ತ ಇವ ಲಕ್ಷ್ಯತೆ. ರಾಮ ಹತ್ತು ಕಣ್ಣೆಲ್ಲ ಕೆಂಪಾಗಿ ಹುಚ್ಚಿ ಹಿಡಿದ ಹಾಗೆ ಅವನು ಮಾಡ್ತಾ ಇದ್ದ. ಒಂದು ಮರವನ್ನು ನೋಡಿ ನೀನು ಸೀತೆಯನ್ನು ನೋಡಿದೀಯಾ, ಒಂದು ಬಳ್ಳಿಯನ್ನು ನೋಡಿ ನೀನು ಸೀತೆಯನ್ನು ನೋಡಿದೀಯಾ, ಯಾವುದಾದ್ರೂ ಒಂದು ಹಕ್ಕಿ ಬಂದರೆ ನೀನು ಸೀತೆಯನ್ನು ನೋಡಿದೀಯಾ, ಹೀಗೆ ಉನ್ಮತ್ತ ಇವ ಲಕ್ಷ್ಯತೆ. ಅವನಿಗೆ ಬುದ್ಧಿಯೇ ಭ್ರಮಣೆ ಆದ ಹಾಗೆ ಆಗಿಬಿಡ್ತು. ಮತ್ತೆ ಹೇಳಿದ ಲಕ್ಷ್ಮಣನಿಗೆ, ಸೀತೆಯಾರಹಿತೋಘಂ ವೈ ನಹಿ ಜೀವಾಮಿ ಲಕ್ಷ್ಮಣ. ಸೀತೆ ಇಲ್ಲದೆ ಒಂದು ಗಳಿಗೆ ನಾನು ಬದುಕಲಾರೆ ಅಂತ ಲಕ್ಷ್ಮಣನಿಗೆ ಮತ್ತೆ ಹೇಳ್ತಾ ಇದ್ದಾನೆ. ಒಂದು ಸಾರ್ತಿ ಕೂತು ಹೇಳ್ದ, ರಾಜ್ಯ ಪ್ರಣಾಶ ಸ್ವಜನೈರ್ವಿರೋಧ ಪಿತುರ್ವಿನಾಶ ಜನನೀ ವಿಯೋಗ ಸರ್ವಾಣಿ ಮೇ ಲಕ್ಷ್ಮಣ ಶೋಕವೇಗಮಾಪೂರಯಂತಿ ಪ್ರವಿಚಿಂತಿತಾನಿ. ಲಕ್ಷ್ಮಣ, ಏನು ಕಷ್ಟ ನಮಗೆ ಬಂತು, ರಾಜ್ಯ ಹೋಯಿತು, ರಾಜ್ಯ ಪ್ರಣಾಶ ಸ್ವಜನೈರ್ವಿರೋಧ, ನಮ್ಮ ಜನರಲ್ಲೇ ಒಂದು ವಿರೋಧವನ್ನು ಕಟ್ಟಿಕೊಂಡವಲ್ಲ ನಾವು. ಕೈಕೇಯಿಗೆ ನಾನು ತುಂಬ ಬೇಕಾದವಳು, ಕೈಕೇಯಿಗೆ ನಾನು ಬೇಕಾದವನಾಗಿದ್ದೆ, ಕೈಕೇಯಿಯ ಜೊತೆ ಹೀಗೆ ಒಂದು ದ್ವೇಷ ಸಾಧಿಸೋ ಹಾಗಾಯ್ತಲ್ಲ, ಭರತನನ್ನು ದೂರ ಮಾಡಿದ ಹಾಗಾಯ್ತಲ್ಲ. ಸ್ವಜನೈರ್ವಿರೋಧಾಗ ಮತ್ತು ಪಿತುರ್ವಿನಾಶ, ನನ್ನ ತಂದೆ ಹೋದ, ನನ್ನ ತಂದೆ ಈ ಶೋಕದಲ್ಲೇ ತಂದೆಯನ್ನು ಕಳ್ಕೊಂಡೆ. ಜನನೀ ವಿಯೋಗ, ನಾನೂ ಇಲ್ಲ ಗಂಡನೂ ಇಲ್ಲ, ಕೌಸಲ್ಯ ಏನು ಮಾಡ್ತಾಳೆ, ಈ ಕೌಸಲ್ಯ ಸ್ಥಿತಿಯನ್ನು ನಾನು ಯೋಚನೆ ಮಾಡೋದು ಸಾಧ್ಯ ಇಲ್ಲ. ಸರ್ವಾಣಿ ಮೇ ಲಕ್ಷ್ಮಣ ಶೋಕ ವೇಗ ಮಾಪೂರಯಂತಿ ಪ್ರವಿಚಿಂತಿತಾನಿ. ನಾನು ಇದನ್ನೆಲ್ಲ ಯೋಚನೆ ಮಾಡ್ತಾನೇ ಇದ್ದೀನಿ. ಯೋಚನೆ ಮಾಡ್ತಾ ಇದ್ದರೆ ಈ ದುಃಖದ ಕೋಡಿ ಅದು ಹರಿತಾ ಇದೆ, ಅದು ಹರ್ಕೊಂಡು ಹೋಗ್ತಾ ಇದೆ. ಅದರ ಮೇಲೆ ಇದು ಸೀತಾವಿಯೋಗ, ಈ ಸೀತೆಯನ್ನು ಕಳ್ಕೊಂಡಿದ್ದು ಅದಕ್ಕೆಲ್ಲ ಕಳಶ ಇಟ್ಟ ಹಾಗೆ ನಾನು ಏನು ಮಾಡಲಿ ಅಂತ ಲಕ್ಷ್ಮಣನಿಗೆ ಇವನು ಹೇಳ್ತಾನೆ. ಅಸ್ಯಾದೇವ್ಯಾ ಮನಸ್ತಸ್ಮಿನ್, ಇದನ್ನು ಕವಿ ಹೇಳೋ ಮಾತು. ಅಸ್ಯಾದೇವ್ಯಾ ಮನಸ್ತಸ್ಮಿನ್ ತಸ್ಯ ಚಾಸ್ಯಾಂ ಪ್ರತಿಷ್ಠಿತಂ ತೇನೇಯಂ ಸ ಚ ಧರ್ಮಾತ್ಮ ಮುಹೂರ್ತಮಪಿ ಜೀವತಿ. ಸೀತೆಯನ್ನು ಕಳ್ಕೊಂಡ ಮೇಲೆ ರಾಮ ಬದುಕಿದ್ದಾದರೂ ಹೇಗೆ, ಅವನ ಜೀವ ಉಳಿಸ್ಕೊಂಡಿದ್ದ ಹೇಗೆ ಅಂದರೆ ಒಂದೇ ಕಾರಣಕ್ಕಾಗಿ, ಇವನ ಮನಸ್ಸು ಸೀತೆಯಲ್ಲಿತ್ತು, ಸೀತೆಯ ಮನಸ್ಸು ಇವನಲ್ಲಿತ್ತು, ಅದಕ್ಕಾಗಿ ಬದುಕೊಂಡ ಅಷ್ಟೇ ಅವನು. ಮತ್ತು ಇದನ್ನೇ ಭವಭೂತಿ ಉತ್ತರ ರಾಮಚರಿತೆಯಲ್ಲಿ ರಾಮನ ಶೋಕ ಇದೆಯಲ್ಲ, ಇದೇ ರಾಮಾಯಣದ ಸಾರ ಅಂಥೇಳಿ ಕರುಣ ಏಕೋರಸ ಗ್ರಾವಾರೋದಿತ್ಯಪಿ ದಲತಿ ವಜ್ರಸ್ಯ ಹೃದಯಂ ಅಂತ ಕವಿ ಹೇಳ್ತಾನೆ. ಅಂದರೆ ರಾಮ ಹತ್ತದನ್ನು ನೋಡಿ ಕಲ್ಲು ಬಂಡೆಗಳು ಅಳೋದಕ್ಕೆ ಶುರು ಮಾಡಿದ್ವು. ಗ್ರಾವಾರೋದಿತ್ಯಪಿ, ಕಲ್ಲು ಬಂಡೆಗಳು ಕೂಡ ಹತ್ತವು. ದಲತಿ ವಜ್ರಸ್ಯ ಹೃದಯಂ, ವಜ್ರ ಎಲ್ಲವನ್ನೂ ಕತ್ತರಿಸುತ್ತೆ, ತಾನು ಅಭೇದ್ಯ ಅಂತನ್ನೋ ವಜ್ರ ಕೂಡ
ಒಡೆದು ಹೋಯಿತು ಈ ರಾಮನ ಅಳು ನೋಡಿ. ಇಂಥ ದುಃಖದಲ್ಲಿದ್ದಾಗ ಲಕ್ಷ್ಮಣ ಹೇಳ್ತಾನೆ ಅವನ ರಾಮನಿಗೆ, ಯದಿ ದುಃಖಮಿದಂ ಪ್ರಾಪ್ತಂ ಕ್ರಾಕುತ್ಸ್ಥ ನ ಸಹಿಷ್ಯಸೇ ಪ್ರಾಕೃತಾಶ್ಚಾಲ್ಪಸತ್ವಾಶ್ಚ ಇತರಃ ಕಃ ಸಹಿಷ್ಯಸಿ. ನೀನು ಉದಾತ್ತ ಚರಿತ್ರ, ನೀನು ಧೀರೋದಾತ್ತ ಪುರುಷ, ನೀನು ಈ ಬಂದ ದುಃಖವನ್ನು ತಡ್ಕೊಳ್ಳದೇ ಇದ್ದರೆ ಸಾಮಾನ್ಯ ಮನುಷ್ಯರು ಹೇಗೆ ತಡ್ಕೊಳ್ತಾರೆ? ಸಾಮಾನ್ಯ ಮನುಷ್ಯರಿಗೆ ಈ ಶಕ್ತಿ ಎಲ್ಲಿದೆ? ನೀನೊಂದು ದಾರಿ ತೋರಿಸಬೇಕು. ಈ ದುಃಖದಲ್ಲಿ ಹೀಗೆ ನೀನು ಕೊರಗಬಾರದು. ದುಃಖಂ ಯದಿ ನ ಸಹಿಷ್ಯ, ತಾಳಿಕೊಳ್ಳಬೇಕು. ನೀನು ಧೀರೋದಾತ್ತನಾದವನು, ಧೈರ್ಯವನ್ನು ತಂದುಕೊಂಡು ಈ ದುಃಖವನ್ನು ತಾಳಿಕೊಳ್ಳಬೇಕು. ಅನಿರ್ವೇದ ಅಂತ ಒಂದಿದೆ, ಸೀತೆಯನ್ನು ಪಡ್ಕೊಳ್ತೀವಿ ಅಂತನ್ನೋ ಒಂದು ಭರವಸೆ ನಮಗಿರಬೇಕು. ಹೀಗೆ ನೀನು ಹತ್ರೆ ಬೇರೆಯವರು ಹೇಗೆ ಇದನ್ನು ಇಂಥ ದುಃಖವನ್ನು ಸಹಿಸಿಕೊಳ್ಳಬಹುದು? ಲಕ್ಷ್ಮಣ ರಾಮನಿಗೆ ಹೇಳ್ತಾನೆ. ಇದು ಇಲ್ಲಿಂದ ಮುಂದೆ ಈ ವಾಲಿವಧೆಯ ಪ್ರಕರಣ ಇದೆಯಲ್ಲ, ಇದು ರಾಮಾಯಣದಲ್ಲಿ ಒಂದು ಸಮಸ್ಯೆ. ರಾಮಾಯಣದಲ್ಲಿ ನಾನು ಮೊದಲೇ ಹೇಳಿದ ಹಾಗೆ ಒಂದು 7-8 ಸಮಸ್ಯೆಗಳಿದೆ. ಅಂದರೆ ಈ ಕವಿ ಅದಕ್ಕೆ ನೇರವಾಗಿ ಪರಿಹಾರವನ್ನು ಸೂಚಿಸಿಲ್ಲ. ರಾಮನ ಅಥವಾ ಇನ್ನೊಬ್ಬನ ಕೆಲಸ ಅಷ್ಟು ಸಮರ್ಪಕವಾದದ್ದು ಅಂತ ಸಹೃದಯರಿಗೆ ಗೊತ್ತಾಗೋಲ್ಲ. ಆದರೂ ಕೂಡ ಈ ಕೆಲಸ ನಡೆಯುತ್ತೆ. ಇದು ಯಾಕೆ ನಡೆಯಿತು, ಹೇಗೆ ನಡೆಯಿತು, ಯಾತಕ್ಕೆ ನಡೆಯಿತು, ಇದು ನಡೆದಿದ್ದು ಸರಿಯೇ, ಇದೆಲ್ಲ ಸಮಸ್ಯೆಗಳು. ಈ ವ್ಯಾಖ್ಯಾನಕಾರರೇ ಈ ಸಮಸ್ಯೆಗಳನ್ನು ಎತ್ತಾರೆ. ಈ ವಾಲಿವಧೆ ಇಂಥ ಒಂದು ಸಂದರ್ಭ. ವಾಲಿಯನ್ನು ರಾಮ ಕೊಂದದ್ದು ಸರಿಯೇ, ರಾಮನ ಚಾರಿತ್ರ್ಯಕ್ಕೆ ಅನುಗುಣವಾದದ್ದೇ. ಸುಗ್ರೀವನಿಗೆ ಇವನು ಮಾತು ಕೊಟ್ಟ ಮಾತ್ರಕ್ಕೆ ವಾಲಿಯನ್ನು ಇವನು ಕೊಲ್ಲಬಹುದಾಗಿತ್ತೆ. ವಾಲಿಯನ್ನು ಇವನು ಕೊಲ್ಲೋ ಕಾಲಕ್ಕೆ ವಾಲಿಯೇ ರಾಮನನ್ನು ದೂಷಣೆ ಮಾಡ್ತಾರೆ. ಕಥಂ ಮಹಾತ್ಮನ ದಶರಥೇನ ಜಾತಸ್ತ್ವಂ ಶಠಃ, ನೀನು ಮರೆಯಾಗಿ ನಿಂತುಕೊಂಡು ಕೊಲ್ಲೋನು ಆ ಮಹಾತ್ಮ ದಶರಥನ ಹೊಟ್ಟೆಯಲ್ಲಿ ಹೇಗೆ ಹುಟ್ಟಿದೆ ನೀನು? ಅವನ ಮಗ ಹೇಗದೆ? ಕಥಂ ಮಹಾತ್ಮನ ದಶರಥೇನ ಜಾತಸ್ತ್ವಂ ಶಠಃ ಅಂತ ವಾಲಿ ರಾಮನನ್ನು ಕೇಳ್ತಾನೆ, ರಾಮನನ್ನು ಮೂದಲನೆ ಮಾಡ್ತಾನೆ. ಇದು ಒಂದು ಸಮಸ್ಯೆ. ಇದು ಹೇಗಿದ್ದರೂ ಕೂಡ ಬಿದ್ದು ಅಳ್ತಾಳೆ. ಅವಳ ದುಃಖವನ್ನು ತಡ್ಕೊಳ್ಳೋದೇ ಸಾಧ್ಯ ಇಲ್ಲ ಅವಳ ತಾರೆಗೆ. ಇದನ್ನು ನೋಡ್ತಾ ಇದ್ದ ರಾಮನಿಗೆ ಸಂಜಾತ ಬಾಷ್ಪ ಪರವೀರಹಂತ ರಾಮೋ ಮುಹೂರ್ತಂ ವಿಮನಾ ಬಭೂವ. ರಾಮನ ಕಣ್ಣುಗಳಲ್ಲಿ ನೀರು ಬಂತು. ಸಂಜಾತ ಬಾಷ್ಪ ಪರವೀರಹಂತ, ಲೋಕದಲ್ಲೆಲ್ಲ ಅಪ್ರತಿಮ ವೀರ ರಾಮ. ಇಂಥ ಸಾವನ್ನು ಎಷ್ಟೋ ನೋಡಿದ್ದ, ಆದರೆ ಈ ಸಂದರ್ಭವನ್ನು ನೋಡಿ ಸಂಜಾತ ಬಾಷ್ಪ, ಅವನ ಕಣ್ಣುಗಳಲ್ಲಿ ನೀರು ಉಕ್ಕಿ ಉಕ್ಕಿ ಹರಿಯಿತು. ಮುಹೂರ್ತಂ ರಾಮೋ ವಿಮನಾ ಬಭೂವ, ರಾಮನ ಮನಸ್ಸು ತಲ್ಲಣಿಸಿ ಹೋಯಿತು ಒಂದು ಮುಹೂರ್ತ ಕಾಲ. ಅಯ್ಯೋ, ನಾನು ಮಾಡಬಾರ್ದಾಗಿತ್ತು, ಈ ಕೆಲಸ ಮಾಡಿದೆ ಅಂತ. ಸಂಜಾತ ಬಾಷ್ಪ ಪರವೀರಹಂತ ರಾಮೋ ಮುಹೂರ್ತಂ ವಿಮನಾ ಬಭೂವ. ಇದು ಕವಿ ಹೇಳಿದ ಮೇಲೆ ಇವರು ಅಳ್ತಾ ಇದ್ದವರನ್ನೆಲ್ಲ ನೋಡಿ ಸುಗ್ರೀವಂಚೈವ ತಾರಾಂಚ ಸಾಂಗದಂ ಸಹ ಲಕ್ಷ್ಮಣಃ ಸಮಾನಶೋಕಃ ಕಾಕುತ್ಸ್ಥಃ ಸಾಂತ್ವಯನ್ನಿದಮಬ್ರವೀತ್. ಇವರೆಲ್ಲ ಅಳ್ತಾ ಇರೋದನ್ನು ನೋಡಿ ಇವನಿಗೂ ಕೂಡ ಅಳು ಬಂತು. ಸಮಾನ ಶೋಕ, ಇವರ ಶೋಕ ಇವನೂ ಅನುಭವಿಸಿ ಸಾಂತ್ವನ ಮಾಡ್ತಾನೆ. ತಾರೆ, ಸುಗ್ರೀವ, ಅಂಗದ, ವಾಲಿಯ ಮಗ ಅಂಗದ ಇವರಿಗೆ ನಿಯತಿಃ ಕಾರಣಂ ಲೋಕೆ ನಿಯತಿಃ ಕರ್ಮ ಸಾಧನಂ ನಿಯತಿಃ ಸರ್ವಭೂತಾನಾಂ ನಿಯೋಗೇಶ್ವಿಹ ಕಾರಣಂ. ಇವನು ತಾರೆಯನ್ನು ಉದ್ದೇಶಿಸಿ ಹೇಳ್ತಾನೆ, ಅಮ್ಮ, ನಾವು ಮಾಡೋ ಕೆಲಸಕ್ಕೆ
ನಮ್ಮ ಸಂಕಲ್ಪಗಳೇ ಕಾರಣ ಅಂತ ಅಂದುಕೊಳ್ಬೇಡ. ಒಂದು ನಿಯತಿ ಅಂತ ಇದೆ. ಎಲ್ಲರನ್ನೂ ನಡೆಸತಕ್ಕಂಥ, ಯಾರ ಕಣ್ಣಿಗೂ ಕಾಣದೇ ಇರತಕ್ಕಂಥ ಒಂದು ನಿಯತಿ, ಇಂಗ್ಲೀಷ್ನಲ್ಲಿ ಡೆಸ್ಟಿನಿ, ಫೇಟ್ ಅಂತ ಏನಂತೀವಿ, ಇದು ಇದೆ. ಇದು ಕೆಲಸ ಮಾಡ್ತಾನೇ ಇರುತ್ತೆ, ನಮಗೆ ಗೊತ್ತಿಲ್ಲ. ನಾನು ಕಾಡಿಗೆ ಯಾಕೆ ಬಂದೆ, ಅದೊಂದು ನಿಯತಿ. ಆ ಕಾಡಿನಲ್ಲಿ ಸೀತೆಯ ಅಪಹರಣ ಯಾಕಾಯಿತು, ನಿಯತಿ. ನಿಯತಿ, ಇದು ನಿಯತಿ ಅಂತ ಅನ್ನೋದು ಒಂದಿದೆ. ಇದು ಯಾರನ್ನೂ ಬಿಡೋಲ್ಲ, ಯಾರನ್ನೂ ತಡೆಯೋಲ್ಲ, ಯಾರ ಮಾತಿಗೂ ನಿಲ್ಲೋಲ್ಲ. ಇದು ನಿಯತಿ ಕಾರಣಂ ಲೋಕೆ ನಿಯತಿ ಕರ್ಮ ಸಾಧನಂ. ವಾಲಿ ಸುಗ್ರೀವನನ್ನು ಓಡಿಸಿದ ಅಂದರೆ ಒಂದು ನಿಯತಿ ಕಾರಣ. ವಾಲಿಯನ್ನು ನಾನು ಕೊಂದೆ ಅಂದರೆ ನಿಯತಿ ಅಂತ ಒಂದು ಕಾರಣ. ಆದ್ದರಿಂದ ನೀನು ಶೋಕವನ್ನು ಪಟ್ಟುಕೊಳ್ಬಾರ್ದು ಇತ್ಯಾದಿಯಾಗಿ ಹೇಳಿದರೂ ಕೂಡ ಈ ತಾರೆಯ ಮನಸ್ಸಿಗೆ ಸಮಾಧಾನ ಆಗಲಿಲ್ಲ. ಅವಳ ಅಳು ನಿಲ್ಲಿಲ್ಲ. ಆಗ ಹನುಮಂತ ತಾರೆಗೆ ಹೇಳ್ತಾನೆ, ಹೋಗಿ ಹನುಮಂತ ತಾರೆಗೆ ಹೇಳ್ತಾನೆ, ಶೋಚ್ಯಾ ಶೋಚಸಿಕಂ ಶೋಚ್ಯಂ ದೀನಂ ದೀನಾನುಕಂಪಸೆ ಕಸ್ಯ ಕೋವಾನುಶೋಚ್ಯೋಸ್ತಿ ದೇಹೇಸ್ಮಿನ್ ಬುದ್ಬುದೋಪಮೇ. ನೀನು ಯಾರಿಗೆ ಅಳ್ತಾ ಇದೀಯಾ? ನಿನ್ನನ್ನು ನೋಡಿ ಬೇರೆಯವರು ಅಳಬೇಕು. ನೀನು ವಾಲಿಯನ್ನು ನೋಡಿ ಅಳ್ತಾ ಇದ್ದೀಯಲ್ಲ. ಶೋಚ್ಯಾ ಶೋಚಸಿ ಕಂ, ನೀನೇ ದೀನೆ, ನಿನ್ನಲ್ಲೇ ದೈನ್ಯ ಇದೆ. ನಿನ್ನನ್ನು ನೋಡಿ ಎಲ್ಲರೂ ಅಳಬೇಕು. ನೀನು ಇನ್ನೊಬ್ಬರು ನೋಡಿ ಅಳ್ತೀಯಲ್ಲ. ಲೋಕೇಸ್ಮಿನಿ, ಲೋಕದಲ್ಲಿ ಶರೀರೇ ಬುದ್ಬುದೋಪಮೇ, ನಮ್ಮ ದೇಹಗಳು ನೀರಿನ ಗುಳ್ಳೆಯ ಹಾಗಿರುವಾಗ ಯಾರಿಗಳಬೇಕು? ಇದು ಹನುಮಂತ ತಾರೆಗೆ ಹೇಳೋ ಮಾತು. ಇದನ್ನೇ ರಾಮ ಭರತನಿಗೆ ಅವನು ಹೋಗುವಾಗ, ಅಯ್ಯೋ ಜನಗಳು ದುಃಖ ಪಡ್ತಾರೆ, ಕೈಕೇಯಿ ಕೌಸಲ್ಯ ಸುಮಿತ್ರ ಇವರು ದುಃಖ ಪಡ್ತಾ ಇದ್ದಾರೆ ಅಂತೆಲ್ಲ ಹೇಳಿದ. ರಾಮ ಹೇಳ್ತಾನೆ ಅವನಿಗೆ, ಆತ್ಮಾನಮನುಶೋಚತ್ವಂ ಕಿಮನ್ಯಮನುಶೋಚಸಿ ನಂದತ್ಯುದಿತಗಾದಿತ್ಯೇ ನಂದಂತ್ಯಸ್ತಮಿತೆ ರವೌ ಆತ್ಮನೋ ನಾವಬುಧ್ಯಂತೆ ಮನುಷ್ಯ ಜೀವಿತ ಕ್ಷಯಂ. ಬೇರೆಯವರು ಅಳ್ತಾರೆ ಅಂತನ್ನೋದನ್ನು ನೀನು ನೋಡಿ ಅಳಬೇಕಾಗಿಲ್ಲ, ನಿನಗಾಗಿ ನೀನು ಹೊತ್ತುಕೋ. ಆತ್ಮಾನಂ ಅನುಶೋಚ, ನಿನ್ನ ಅವಸ್ಥೆ ಏನು, ನಿನ್ನ ಗತಿ ಏನು, ನಿನ್ನ ಸ್ವರೂಪ ಏನು, ನಿನ್ನ ದೇಹದ ಸ್ಥಿತಿ ಏನು, ನಿನ್ನನ್ನು ನೋಡಿ ಹತ್ಕೋ. ನೀನು ಬೇರೆಯವರು ನೋಡಿ ಅಳಬೇಕಾದ ಪ್ರಸಂಗ ಇಲ್ಲ. ಅಂದರೆ ನಾವು ಕನಿಕರ ತೋರಿಸ್ಬೇಕಾದದ್ದು ನಮ್ಮಲ್ಲಿ. ಬೇರೆಯವರಿಗಾಗಿ ಕನಿಕರ ನಿರರ್ಥಕವಾದದ್ದು. ಸೂರ್ಯ ಹುಟ್ಟಿದ ಅಂದರೆ ಸಂತೋಷ ಪಡ್ತೀವಿ, ರಾತ್ರಿ ಆಯಿತು ಸೂರ್ಯ ಮುಳುಗಿದ ಅಸ್ತಮಿತೆ ರವವು ಅಂದರೆ ಇನ್ನೊಂದು ರೀತಿಯಾಗಿ ಸಂತೋಷ ಪಡ್ತೀವಿ. ಆದರೆ ಸೂರ್ಯ ಹುಟ್ಟಿದ ಸೂರ್ಯ ಮುಳುಗಿದ ಅಂತಂದರೆ ಆತ್ಮಾನಂ ಕ್ಷಯಂ ನಾವಬುದ್ಧ್ಯಂತೆ. ನೀನು ಒಂದು ಹೆಜ್ಜೆ ಯಮನ ಹತ್ರ ಹೋದಿ, ನಿನ್ನ ಸಾವು ಒಂದು ಹೆಜ್ಜೆ ಮುಂದಕ್ಕೆ ಬಂದು, ಇದನ್ಯಾಕೆ ಯೋಚನೆ ಮಾಡೋಲ್ಲ ಜನ? ಮನುಷ್ಯ ನಾವಬುದ್ಧ್ಯಂತೆ. ರಾಮ ಭರತನಿಗೆ ಹೇಳ್ತಾನೆ, ಒಂದು ಸೂರ್ಯ ಬಂದ ಸೂರ್ಯ ಮುಳುಗಿದ, ನೀನು ಸಾವಿಗೆ ಒಂದು ಹೆಜ್ಜೆ ಮುಂದೆ ಹೋದೆ. ಇದನ್ನು ಯಾಕೆ ಜನ ಯೋಚನೆ ಮಾಡೋಲ್ಲ? ಬೇರೆಯವರ ಅಳಲನ್ನು ಕಟ್ಟಿಕೊಂಡು ಅಳ್ತಾರಲ್ಲ ಇವರು, ತಮ್ಮ ಗತಿ ಏನು ಅಂತ ನೋಡಿಕೊಳ್ಳಲ್ವಲ್ಲ. ಇದು ರಾಮಾಯಣದಲ್ಲಿ 3-4 ಕಡೆ ಬರ್ತಕ್ಕಂಥ ಒಂದು ಮಾತು. ಇನ್ನು ಮುಂದಿನ ಒಂದು ಸ್ವಾರಸ್ಯವಾದ ಘಟ್ಟ ಅಂದರೆ ವಿಭೀಷಣ ರಾಮನ ಶರಣಾಗತಿಗೆ ಬರೋದು. ಆಗ ಯುದ್ಧಕಾಂಡದಲ್ಲಿ ಬರತಕ್ಕಂಥದ್ದು, ಇಲ್ಲಿ ಸುಗ್ರೀವ, ಅಂಗದ, ಜಾಂಬವ, ಮೈಂದ ಎಲ್ಲರೂ ಕೂಡ ನೀನು ವಿಭೀಷಣನನ್ನು ಸೇರಿಸ್ಕೊಳ್ಬಾರ್ದು ಹತ್ರ. ಸುಗ್ರೀವಂದು ಇನ್ನೊಂದು, ವಿಭೀಷಣ ಅಲ್ಲಿ ಶರಣಾಗತನಾಗಿ ಬಂದಾಗ ಅವನು ರಾವಣನ ತಮ್ಮ ಹೇಳಿ ಕೇಳಿ ನೀನು ಅವನನ್ನು ನೀನು ಹತ್ತಿರ ಸೇರಿಸ್ಕೊಳ್ಳಬಾರ್ದು ಅಂದು ಇವರೆಲ್ಲ ಹೇಳಿದಾಗ ಅವನು
ಅವನು ಬಂದಿರುವ ಲಕ್ಷಣ, ಕುರುಹು, ಅವನು ಕೇಳಿದ ರೀತಿ, ಇದನ್ನೆಲ್ಲ ಹನುಮಂತ ನೋಡಿದ. ಹನುಮಂತನ ಹತ್ತಿರ ಅವನು ಬಂದು ಹೇಳಿದ, ಸರ್ವಲೋಕ ಶರಣ್ಯಾಯ ರಾಘವಾಯ ಮಹಾತ್ಮನೇ ನಿವೇದಯತ ಮಾಂ ಕ್ಷಿಪ್ರಂ ವಿಭೀಷಣಮುಪಾಗತಂ. ನಾನು ವಿಭೀಷಣ ಬಂದಿದ್ದೀನಿ ಅಂತ ರಾಮನಿಗೆ ನೀನು ಹೇಳು ಅಂಥೇಳಿ ಹನುಮಂತನಿಗೆ ಹೇಳ್ತಾನೆ. ಈ ಹನುಮಂತ ಇಂಗಿತಜ್ಞ. ಅವನು ಬಂದ ರೀತಿ, ನಿಂತ ಧೋರಣೆ, ಅವನಾಡಿದ ಮಾತು, ಇದನ್ನೆಲ್ಲ ನೋಡಿ ಇವನು ವಿಶ್ವಾಸಾರ್ಹ ಅಂತ ಹನುಮಂತನಿಗನ್ನಿಸ್ತು. ಬೇರೆ ಎಲ್ಲರೂ ಕೂಡ ಸುಗ್ರೀವ, ಅಂಗದ, ಜಾಂಬವ, ಮೈಂದ ಎಲ್ಲರೂ ಕೂಡ ಸೇರಿಸಬೇಡ ಅವನ ಹತ್ರ, ರಾಮಗೋಷ್ಠಿಯಲ್ಲಿ ಇವನು ಇರಬಾರ್ದು ಅಂತ ಹೇಳಿದ್ರೂ ಕೂಡ ಹನುಮಂತ ನನಗೇನೋ ವಿಶ್ವಾಸಾರ್ಹನಾಗಿ ಕಾಣ್ತಾನವನು ಅಂತಂದಾಗ ರಾಮ ಅವನು ಯಾತಕ್ಕೆ ಬಂದಿದ್ದಾನೆ, ಮೈತ್ರಿಯನ್ನು ಅರಸು ಬಂದಿದ್ದಾನೋ ಏನು ಕೇಳು ಅಂತಂದಾನವನು. ಹೌದು, ನಾನು ಸಖ್ಯವನ್ನು ಅರಸಿ ಆಶ್ರಯವನ್ನು ಅರಸಿ ಬಂದಿದ್ದೀನಿ. ಸರ್ವಲೋಕ ಶರಣ್ಯಾಯ, ಎಲ್ಲ ಲೋಕಕ್ಕೂ ಶರಣ್ಯನಾದವನು ನೀನು, ಆದ್ದರಿಂದ ನಿನ್ನಲ್ಲಿ ಶರಣು ಹೋಗಿ ಬಂದಿದ್ದೀನಿ ಅಂತ ಹೇಳ್ತಾನವನು. ಆಗ ಅವನು ಹೇಳ್ತಾನೆ, ರಾಮ ಹೇಳ್ತಾನೆ, ಮಿತ್ರಭಾವೇನ ಸಂಪ್ರಾಪ್ತಂ ನ ತ್ಯಜೇಯಂ ಕಥಂಚನ ದೋಷೋ ಯದ್ಯಪಿ ತಸ್ಯ ಸ್ಯಾತ್ ಸ್ಯತ ಸತಾಂ ಸ್ಯೇತದಗರ್ಹಿತಂ. ಅವನು ಮೈತ್ರಿಯನ್ನು ಅರಸಿ ಬಂದಿದ್ದಾನೆ ತಾನೇ ಅವನು. ಇದನ್ನು ನಾನು ತಿರಸ್ಕಾರ ಮಾಡಲಾರೆ, ಯಾವ ಕಾರಣದಿಂದಲೂ ತಿರಸ್ಕಾರ ಮಾಡಲಾರೆ. ಸಕೃದೇವ ಪ್ರಪನ್ನಾಯ ತವಾಸ್ಮೀತಿ ಚ ಯಾಚತೆ ಅಭಯಂ ಸರ್ವಭೂತೇಭ್ಯೋ ದದಾಮ್ಯೇತದ್ವ್ರತಂ ಮಮ. ನನ್ನ ವ್ರತ ಏನು ಅಂದರೆ, ನನ್ನನ್ನು ಆಶ್ರಯಿಸಿ ಒಮ್ಮೆ ಸಕೃದ್ ಒಂದು ಸಾರಿ ನನ್ನನ್ನು ಆಶ್ರಯಿಸಿ ಬಂದವನನ್ನೂ ಕೂಡ ನಾನು ರಕ್ಷಣೆ ಮಾಡ್ತೀನಿ ಅಂತ ಅವನಿಗೆ ಅಭಯವನ್ನು ಕೊಡೋದು ನನ್ನ ವ್ರತ. ಆದ್ದರಿಂದ ಅವನು ಸುಗ್ರೀವನಿಗೆ ಹೇಳ್ತಾನೆ, ಆನಯೈನಂ ಹರಿಶ್ರೇಷ್ಠ ದತ್ತಮಸ್ಯಾಭಯಂ ಮಯಾ. ಅವನನ್ನು ಕರ್ಕೊಂಡು ಬಾ, ಅವನಿಗೆ ಅಭಯ ಕೊಟ್ಟಿದ್ದೀನಿ ಅಂತ ಹೇಳು, ಕರ್ಕೊಂಡು ಬಾ ಒಳಗೆ ಅಂತಂತಾನೆ. ಆನಯೈನಂ ಹರಿಶ್ರೇಷ್ಠ ದತ್ತಮಸ್ಯಾಭಯಂ ಮಯಾ ವಿಭೀಷಣೋ ವಾ ಸುಗ್ರೀವ ಯದಿವಾ ರಾವಣ ಸ್ವಯಂ. ಅವನು ವಿಭೀಷಣ ಅಲ್ಲ, ರಾವಣನೇ ಬರಲಿ, ನಾನು ಅಭಯ ಕೊಡ್ತೀನಿ ಅವನಿಗೆ ಅಂಥೇಳಿ ಇದು ಈ ರಾಮನ ಒಂದು ಚಾರಿತ್ರ್ಯದಲ್ಲಿ ತೋರಿಸ್ತಕ್ಕಂಥದ್ದು. ಇಲ್ಲಿ ಈ ರಾವಣನನ್ನು ಲೋಕನಿಂದನೆಗೆ ಒಳಪಡಿಸಿ, ಅಂದರೆ ಜನಗಳ ಒಂದು ಅಭಿಪ್ರಾಯ, ಇದೇನಾಗಿದೆ, ವಾಲ್ಮೀಕಿ ರಾಮಾಯಣ ಆದಮೇಲೆ ಈ ವಾಲ್ಮೀಕಿ ರಾಮಾಯಣವನ್ನು ಅನುಸರಿಸಿ ವಾಲ್ಮೀಕಿ ರಾಮಾಯಣದಲ್ಲಿ ಕೆಲವು ಮಾರ್ಪಾಡುಗಳನ್ನು ಮಾಡಿ ಅನೇಕ ರಾಮಾಯಣಗಳು ಬಂದಿವೆ. ಮೂಲ ರಾಮಾಯಣ, ಆನಂದ ರಾಮಾಯಣ, ಅದ್ಭುತ ರಾಮಾಯಣ, ವಾಸಿಷ್ಠ ರಾಮಾಯಣ ಇತ್ಯಾದಿಯಾಗಿ ಸಂಸ್ಕೃತದಲ್ಲೇ ಸುಮಾರು 14 ಬೇರೆ ಬೇರೆ ರಾಮಾಯಣಗಳಿವೆ. ಈ ರಾಮಾಯಣಗಳಲ್ಲಿ ವಾಲ್ಮೀಕಿಯಿಂದ ಸ್ಫೂರ್ತಿಯನ್ನು ಪಡೆಕೊಂಡರೂ ಕೂಡ ಕವಿಗಳು ಪುರಾಣದ ಧೋರಣೆಯಲ್ಲಿ ತಮಗೆ ಬೇಕಾದದ್ದನ್ನೆಲ್ಲ ಸೇರಿಸಿಕೊಂಡು ಹೋಗಿದ್ದಾರೆ. ಮತ್ತು ದೇಶ ಭಾಷೆಗಳಲ್ಲಿ ತಮಿಳಿನಲ್ಲಿ ಕಂಬರಾಮಾಯಣ, ನಮ್ಮಲ್ಲಿ ತೊರವೆ ರಾಮಾಯಣ, ತೆಲುಗಿನಲ್ಲಿ ರಂಗನಾಥ ರಾಮಾಯಣ, ಬಂಗಾಳಿಯಲ್ಲಿ ಕೃತ್ತಿವಾಸ ರಾಮಾಯಣ, ಹಿಂದಿಯಲ್ಲಿ ರಾಮಚರಿತಮಾನಸ, ಹೀಗೆ ಬೇರೆ ಬೇರೆ ಕವಿಗಳು ತಮ್ಮ ಕಲ್ಪನೆಗನುಸಾರವಾಗಿ ಉತ್ಪ್ರೇಕ್ಷೆಗಳನ್ನು ಮಾಡಿ ಅನೇಕ ವಿಧವಾಗಿ ರಾಮನ ಕಥೆಯನ್ನು ಜನರಲ್ಲಿ ಬಿತ್ತರಪಡಿಸಿದ್ದಾರೆ. ಇದರಿಂದ ಏನಾಗಿದೆ, ಜನಗಳಿಗೆ ತಪ್ಪು ಕಲ್ಪನೆಯೇ ಹೆಚ್ಚಾಗಿದೆ. ಈ ರಾಮಾಯಣದಲ್ಲಿ ಬರೋ ಪ್ರಸಂಗಗಳಲ್ಲಿ ದಿಟವಾದ ಕಲ್ಪನೆಗಳಿಗಿಂತ ಹೆಚ್ಚಾಗಿ ಈ ಜಾನಪದ ಕಲ್ಪನೆಗಳೇ ಹೆಚ್ಚಾಗಿದೆ. ಈಗ ನಾನು ಹನುಮಂತನನ್ನು ಕೋತಿ ಅಂತ ಕರೆದಿದ್ದು, ವಾನರ ಅಂತ ಕರೆದಿದ್ದು, ಅಲ್ಲಿ ವಾಲಿ ಸುಗ್ರೀವರ ಒಂದು ಆ ಹಂಪಿಯಲ್ಲಿ ಅವರ ಒಂದು ವೈಭವವನ್ನು ನೋಡಿದರೆ ಆದರೆ ಮನುಷ್ಯರೇ ಆದಿವಾಸಿಗಳು ಮಾಡಿಕೊಂಡಿದ್ದು ಅಂತನ್ನೋದು ವಾಲ್ಮೀಕಿಗಳೇ ಸ್ಪಷ್ಟವಾಗಿ ಹೇಳ್ತಾರೆ. ಲಾಂಛನದಿಂದ ಹೀಗೆ ಹನುಮಂತ ಅಂದರೆ ಕೋತಿ,
ಈ ರಾವಣ ಅಂದರೆ 10 ತಲೆ 20 ಕೈಗಳ ರಾಕ್ಷಸ, ಇದೆಲ್ಲ ಜನಗಳ ಕಲ್ಪನೆ. ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲ ಇದು. ಮತ್ತು ಹನುಮಂತ ಸಮುದ್ರವನ್ನು ಹಾರಿದ, ವಾಲ್ಮೀಕಿ ರಾಮಾಯಣದಲ್ಲಿ ಬರೋ ಮಾತಲ್ಲ ಇದು. ವಾಲ್ಮೀಕಿ ರಾಮಾಯಣದಲ್ಲಿ ಸಾಗರಂ ಪ್ಲವಮಾನಸ್ಯ, ಈ ವೀರ ಇವನು ಸಮುದ್ರವನ್ನು ಈಜೋವಾಗ ಅವರು ಸಾಗರಂ ಪ್ಲವಮಾನಸ್ಯ ವಾನರಸಿಂಹಸ್ಯ, ಈ ವಾನರ ಆದಿವಾಸಿಗಳ ಗುಂಪಿನಲ್ಲಿದ್ದ ಇವನು ಸಮುದ್ರವನ್ನು ಈಜಿಕೊಂಡು ಹೋದಾಗ ಕಕ್ಷಾಂತರ ಪುಟೋವಾತಃ ಜೀಮೂತ ಇವ ಗರ್ಜತಿ, ಅವನ ಕಂಕಳ ಕೆಳಗೆ ನೀರುಗಳು ಮೊರೆಯುತ್ತಾ ಇದ್ದದ್ದು ಗುಡುಗು ಮೊರಗೀತಾ ಇದ್ದು ಹಾಗೆ ಕೇಳ್ತು. ಸಾಗರಂ ಪ್ಲವಮಾನಸ್ಯ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಪ್ಲವ ಅಂದರೆ ಉಡ್ಡೀಯ ಅಂದರೆ ಹಾರೋದು, ಪ್ಲವ ಅಂದರೆ ಈಜೋದು. ಸಮುದ್ರವನ್ನು ಈಜಿಕೊಂಡು ಹೋದ ಅವನು. ಇಷ್ಟು ಮಾತ್ರ ಅಲ್ಲ, ವಾಲ್ಮೀಕಿಗಳು ಶತಯೋಜನ ಪರ್ಯಂತವಾದ ಸಮುದ್ರವನ್ನು ಈಜಿದ. ಈ ಶತಯೋಜನ ಪರ್ಯಂತ ಅಂದರೆ ಏನು ಅಂತಲೂ ವಾಲ್ಮೀಕಿಗಳು ಹೇಳ್ತಾರೆ. ಅಂದರೆ ಏನು, ಆ ಸಮುದ್ರ ಇದ್ದದ್ದು 11.5 ಮೈಲಿಗಳಷ್ಟು ಅಷ್ಟೇ. ಈ 11.5 ಮೈಲಿ ನೀರಿನಲ್ಲಿ ಈಜೋದು ಒಂದು ಮಹಾ ಸಾಹಸವೇ. ಆದರೆ ಅದನ್ನು ಮಾಡದೇ ಇಲ್ಲ ಯಾರು. ಹೀಗೆ ವಾಲ್ಮೀಕಿ ರಾಮಾಯಣದಲ್ಲಿ ಸಹಜವಾದದ್ದನ್ನೇ ಸಾಮಾನ್ಯ ಮನುಷ್ಯರು ಅಥವಾ ಲೋಕೋತ್ತರ ಜೀವಿಗಳು ಮಾಡುವಂಥದ್ದನ್ನೇ ಹೇಳಿದ್ದಾರೆ. ಅದು ಬಿಟ್ಟು ಜನರ ಕಲ್ಪನೆಯಲ್ಲಿ ಏನೇನೋ ಕಲ್ಪನೆಗಳನ್ನು ಮಾಡಿಕೊಂಡು, ರಾವಣ ಅಂದರೆ ಕೆಟ್ಟವನು, ಮಾರೀಚನ ವಿಚಾರ ಹೇಳಿದ್ನಲ್ಲ, ಮಾರೀಚ ಅಂದರೆ ಜನಗಳ ಭಾಷೆಯಲ್ಲಿ ಕೆಟ್ಟವನು ಅಂತಲೇ, ವಾಲ್ಮೀಕಿಗಳವನು ಒಳ್ಳೆಯವರು ಅಂತಲೇ ಮಾಡಿದ್ದಾರೆ. ರಾವಣನಿಗೆ ಒಂದು ಉಪದೇಶ ಮಾಡಿದ ಅವನು. ಹೀಗೆ ರಾವಣ ಅಂತಂದರೂ ಕೂಡ ಈ ರಾವಣನನ್ನು ವಾಲ್ಮೀಕಿಗಳು ಹೀಗೆ ದುಷ್ಟ ಅಂತನ್ನೋ ರೀತಿಯಲ್ಲಿ ವರ್ಣನೆ ಮಾಡಿಲ್ಲ. ಇದನ್ನು ನಾವು ಗಮನಿಸಬೇಕಾದದ್ದು. ನಾನು ಮೊದಲೇ ಹೇಳಿದೆ, ರಾಮಾಯಣದಲ್ಲಿ ಕೆಟ್ಟವರು ಅಂತನ್ನೋರೇ ಇಲ್ಲ. ಯಾವ ಮನುಷ್ಯನೂ ಕೆಟ್ಟವನಲ್ಲ. ಕಾಲವಶಾತ್ ಕರ್ಮಚೋದಿತ, ಒಂದೊಂದು ಗಳಿಗೆಯಲ್ಲಿ ಮನುಷ್ಯ ಕೆಟ್ಟವನಾಗ್ತಾನೆ. ಯಾರಾದರೂ ಕೆಟ್ಟವರಾಗ್ತಾರೆ, ಇಂಥವರೇ ಅಂಥವರೇ ಅಂತಲ್ಲ. ಕಾಲಕರ್ಮ ವಶಂಗತಃ ಸರ್ವೇಪಿ. ಅವನು ರಾಮ ಹೇಳ್ತಾನೆ ಒಂದು ಕಡೆ, ಈ ಕರ್ಮವಶಕ್ಕೆ ಈಡಾಗಿ ಎಲ್ಲರೂ ಕೂಡ ತಪ್ಪುತ್ತಾರೆ, ಹೆಜ್ಜೆ ತಪ್ಪುತ್ತಾರೆ. ಈ ರಾವಣನನ್ನು ಅವರು ವಾಲ್ಮೀಕಿಗಳು, ಈ ರಾವಣ ಕ್ರತುಪ್ರವರಯಾಜಿ ತೇಜಸ್ವಿ ಪರಾಕ್ರಮಿ, ಅವನು ಪರಾಕ್ರಮಿ, ಅವನು ಬ್ರಾಹ್ಮಣ, ವೇದಗಳನ್ನು ಓದಿದ್ದವನು, ಕ್ರತುಪ್ರವರಯಾಜಿ ಅನೇಕ ಯಜ್ಞಯಾಗಾದಿಗಳನ್ನು ಮಾಡಿದ್ದವನು, ಮತ್ತು ಉಗ್ರ ತಪಸ್ಸನ್ನು ಮಾಡ್ತಿದ್ದವನು, ಮತ್ತು ಅಗಾಧ ಪರಾಕ್ರಮಿ, ಅಷ್ಟು ಪರಾಕ್ರಮವನ್ನು ಹೊಂದಿದ್ದವನು. ಆದರೆ ಇವನು ಬ್ರಾಹ್ಮಣನಾದರೂ ಕೂಡ ಕ್ಷಾತ್ರ ತೇಜಸ್ಸು ಇವನಲ್ಲಿ ಬೆಳಗುತ್ತಾ ಇತ್ತು. ರಾಮ ಕ್ಷತ್ರಿಯನಾದರೂ ಕೂಡ ಬ್ರಾಹ್ಮ ತೇಜಸ್ಸು ಅವನಲ್ಲಿ ಬೆಳಗುತ್ತಾ ಇತ್ತು. ಈ ರಾಮ ಲಕ್ಷ್ಮಣರ ಒಂದು ಪರಸ್ಪರ ತುಮುಲ ಇದೆಯಲ್ಲ, ಇದು ಎಲ್ಲಿ ಬ್ರಾಹ್ಮ ತೇಜಸ್ಸಿರಬೇಕು, ಎಲ್ಲಿ ಕ್ಷಾತ್ರ ತೇಜಸ್ಸಿರಬೇಕು, ಕ್ಷಾತ್ರದ ಎಡೆ ಏನು, ಇದನ್ನು ತೋರಿಸೋದಕ್ಕಾಗಿ ರಾಮ ಲಕ್ಷ್ಮಣರ ತುಮುಲ ಅಂತನ್ನೋದನ್ನು ಕಲ್ಪನೆ ಮಾಡಿದ್ದಾರೆ. ಹೀಗೆ ರಾವಣ ವೇದಾಂತದಲ್ಲಿ ಗಟ್ಟಿಗ, ಸಂಗೀತದಲ್ಲಿ ನಿಪುಣ, ಅವನು ಸಾಮವೇದ, ಅವನಿಗೆ ಇಡೀ ಸಾಮವೇದ ಬಾಯಿಗೆ ಬರ್ತಾ ಇತ್ತು. ರಾವಣನನ್ನು ಈ ರೀತಿಯಾಗಿ ಪ್ರಾಸಂಗಿಕವಾಗಿ ಹೇಳೋದಲ್ಲದೇನೆ, ಹನುಮಂತ ಸೀತೆಯನ್ನು ಹುಡುಕಿಕೊಂಡು ಲಂಕೆಗೆ ಹೋದಾಗ, ರಾತ್ರಿಯಲ್ಲಿ ರಾವಣನ ಅಂತಃಪುರಕ್ಕೆ ಹೋದಾಗ ರಾವಣನನ್ನು ನೋಡ್ತಾನವನು. ನೋಡಿದಾಗ ಅವನ ಬಾಯಿಯಿಂದ ಏನು ಬರುತ್ತೆ, ಅಹೋ ರೂಪಮಹೋ ಧೈರ್ಯಂ, ಅಂದರೆ ಇದು ಅವನು ಇಷ್ಟು ತೇಜಸ್ವಿಯಾದ ಮುಖದಿಂದ ಇದ್ದಾನಲ್ಲ ಇವನು ಅಂತ. ಆಮೇಲೆ ಅವನು ಅಶೋಕವನಿಕೆಯನ್ನು ನಾಶ ಮಾಡಿದ ಮೇಲೆ ರಾವಣ ಅವನನ್ನು ತನ್ನ ಆಸ್ಥಾನಕ್ಕೆ ಕರ್ಕೊಂಡು ಬಾ ಅಂತ ಕಳಿಸ್ತಾನಲ್ಲ, ಆಗ ಇವನು ರಾಕ್ಷಸರಿಂದ ಬಂಧಿತನಾಗಿ ಇವನು ಹನುಮಂತ ಆ ಸಭೆಯಲ್ಲಿ ರಾವಣ ಕೂತಿದ್ದನ್ನು ನೋಡ್ತಾನೆ.
ಆ ರಾವಣ ಕೂತಿದ್ದನ್ನು ನೋಡಿ ಹೇಳ್ತಾನೆ, ಅಹೋ ರೂಪಂ, ಅಹೋ ಧೈರ್ಯಂ, ಅಹೋ ಸತ್ವಮಹೋ ದ್ಯುತಿ, ಅಹೋ ರಾಕ್ಷಸರಾಜಸ್ಯ ಸರ್ವಲಕ್ಷಣಯುಕ್ತತಾ. ನಾನು ಯಾರು ಮುಂದೆ ಬಂದು ನಿಂತಿದ್ದೀನಿ, ಏನು ರೂಪ ಇವಂದು, ಏನು ಧೈರ್ಯ ಏನಿವನು, ಎಂಥ ಸತ್ವ, ಅಹೋ ದ್ಯುತಿ, ಏನು ಬೆಳಗುತ್ತಾ ಇದ್ದಾನಿವನು, ಅಹೋ ರಾಕ್ಷಸರಾಜಸ್ಯ ಸರ್ವಲಕ್ಷಣಯುಕ್ತತಾ. ಮಹಾಪುರುಷರಿಗಿರಬೇಕಾದ ಎಲ್ಲ ಲಕ್ಷಣವೂ ಇವನಿಗಿದೆಯಲ್ಲ. ತುಂಬ ಬುದ್ಧಿವಂತನಾದ ಹನುಮಂತ, ಏಕಸಂತಗ್ರಾಹಿಯಾದವನು, ರಾವಣನ ನೋಡಿದ ತಕ್ಷಣ ಇವನು ಎಂಥ ಎಂಥ ಪರಾಕ್ರಮಿ ಇವನು. ಯದ್ಯಧರ್ಮೋ ನ ಬಲವಾನ್ ಸ್ಯಾದಯಂ ರಾಕ್ಷಸೇಶ್ವರ. ಯಾವುದೋ ಗಳಿಗೆಯಲ್ಲಿ ಅಧರ್ಮ ಅಂತನ್ನೋದು ಇವನಲ್ಲಿ ಸೇರಿಕೊಂಡು ಬಿಡ್ತು. ಈ ಅಧರ್ಮ ಸೇರಿಕೊಳ್ಳದೆ ಇದ್ದಿದ್ದರೆ ಯದ್ಯಧರ್ಮ ನ ಬಲವಾನ್, ಇವನ ಇಡೀ ಪರಾಕ್ರಮವನ್ನು ಮೀರಿಸಿ ಅಧರ್ಮ ಅಂತನ್ನೋದು ಇರದೇ ಇದ್ದಿದ್ದರೆ ಸ್ಯಾದಯಂ ಸುರಲೋಕಸ್ಯ ಸ ಶಕ್ರಸ್ಯಾಪಿ ಚ ರಕ್ಷಿತ. ಇಂದ್ರನನ್ನು ಕಾಪಾಡತಕ್ಕಂಥ ಸಾಮರ್ಥ್ಯ ಇವನಿಗಿದೆ, ಇವನೇನು ಸಾಮಾನ್ಯ ಮನುಷ್ಯ ಅಲ್ಲ ಅಂತ ಹನುಮಂತನ ಬಾಯಲ್ಲಿ ಹೇಳಿಸ್ತಾರೆ. ಮತ್ತು ಜಟಾಯು ಇವನಿಗೆ, ರಾಮನಿಗೆ ಜಟಾಯುವನ್ನು ಇವನು ನೋಡಿದಾಗ, ಜಟಾಯು ತಾನು ಸೀತೆಯನ್ನು ರಾವಣ ಎತ್ತುಕೊಂಡು ಹೋಗ್ತಾ ಇದ್ದದ್ದನ್ನು ನೋಡಿದೆ ಅಂತ ಹೇಳ್ತಾನೆ. ಆದರೆ ಮಾತು ಮುಗಿಸೋದರಲ್ಲಿ ಅವನಿಗೆ ಪ್ರಾಣ ಹೋಗುತ್ತೆ. ಇವನು ರಾಮ ಬ್ರೂಹಿ ಬ್ರೂಹಿ, ಅವನು ಯಾರು ಹೇಳು ಎಲ್ಲಿ ಹೇಳು ಅಂತ ಇವನು ಕೇಳೋವರೆಗೆ ಅವನಿಗೆ ಪ್ರಾಣ ಹೋಗುತ್ತೆ. ಅವನಿಗೆ ರಾವಣ ಅಂತನ್ನೋ ಮಾತು ಗೊತ್ತಷ್ಟೇ ವಿನಃ ರಾವಣ ಸೀತೆಯನ್ನು ಎತ್ತುಕೊಂಡು ಹೋಗಿದ್ದಾನೆ ಇಷ್ಟು ಗೊತ್ತು. ಅದು ಯಾರು ರಾವಣ, ನಾಮ ಮಾತ್ರಂತು ಜಾನಾಮಿ. ಆ ರಾಮ ಧನುವಿಗೆ ಆಮೇಲೆ ಹೇಳ್ತಾನೆ, ನಾಮ ಮಾತ್ರಂತು ಜಾನಾಮಿ ನ ಬಲಂ ತಸ್ಯ ರಾಕ್ಷಸಃ. ಅವನ ಹೆಸರು ಗೊತ್ತಷ್ಟೇ ನನಗೆ, ರಾವಣ ಅಂತ ಒಂದು ಹೆಸರು ಗೊತ್ತು, ನನಗಿನ್ನೇನು ಅವನ ವಿಷಯ ನ ಚಾರಿತ್ರ್ಯಂ ನ ಪ್ರಭಾವಂ. ಅವನ ಪ್ರಭಾವ ಏನು, ಚಾರಿತ್ರ್ಯ ಏನು, ಎಲ್ಲಿಯವನು, ಇದು ಏನು ವಿಷಯವೂ ನನಗೆ ಗೊತ್ತಿಲ್ಲ ಅಂತ ಕಬಂಧ ಆಮೇಲೆ ಇವನಿಗೆ ಸ್ವಲ್ಪ ಸುಳಿವು ಕೊಡ್ತಾನೆ. ಈ ರಾಮನಿಗೆ ಈ ರಾವಣನ ಬಗ್ಗೆ ಏನೂ ತಿಳಿದಿರಲಿಲ್ಲ. ರಾಮನ ಮನಸ್ಸಿನಲ್ಲಿ ಮನೆ ಮಾಡಿಕೊಂಡಿದ್ದದ್ದು ಇವನು ತನ್ನ ಶೋಕಕ್ಕೆ ಕಾರಣನಾದವನು, ಸೀತಾಪಹರಣ ಮಾಡಿದವನು, ಇಷ್ಟೇ. ಆ ರಾವಣನ ಇನ್ಯಾವ ವಿಚಾರವೂ ಇವನಿಗೆ ಗೊತ್ತಿಲ್ಲ. ತನ್ನ ಇಡೀ ಜೀವಿತವನ್ನು ಹಾಳು ಮಾಡೋದಕ್ಕೆ ರಾವಣ ಕಾರಣ, ಸೀತೆಯನ್ನು ಎತ್ತುಕೊಂಡು ಹೋಗಿದ್ದಾನೆ, ಇಷ್ಟು ಮಾತ್ರ ಅವನಿಗೆ ಗೊತ್ತು. ಅವನು ರಾವಣನ ವಿಚಾರ ಮತ್ತೇನೂ ಕೇಳಲೂ ಇಲ್ಲ. ಹೀಗಿದ್ದರೂ ಕೂಡ ರಣರಂಗದಲ್ಲಿ, ಯುದ್ಧಕಾಂಡದಲ್ಲಿ, ಆ ಯುದ್ಧದ ಮೊದಲನೇ ದಿವಸದಲ್ಲಿ, ಆ ಯುದ್ಧವೂ ಕೂಡ 7 ದಿವಸಗಳ ಯುದ್ಧ ಅದು. ಈ ಮೊದಲನೇ ದಿವಸ ಅಹೋರಾತ್ರ ಸ್ತ್ರೀಭಿ, ಮೊದಲು 3 ದಿವಸ ರಾತ್ರಿ ಹಗಲು ಯುದ್ಧ ಆಯಿತು. ಅನಂತರದಲ್ಲಿ ಹಗಲು ಮಾತ್ರ ಯುದ್ಧ ಆಯಿತು. ಸಪ್ತರಾತ್ರಂ ಮಹದ್ಯುದ್ಧಂ ರಾಮ ರಾವಣಯೋ. ರಾಮ ರಾವಣರಿಗೆ 1 ವಾರ ಯುದ್ಧ ಆಯಿತು ಅಂತ ಇದೆ. ಮೊದಲನೇ ದಿವಸ ವಿಭೀಷಣ ರಾಮನ ಹತ್ತಿರ ಬಂದು, ಅಗೋ ಅಲ್ಲಿ ನೋಡು ರಾವಣ, ಅವನೇ ರಾವಣ, ನನ್ನ ಅಣ್ಣ ಅಂತ ತೋರಿಸ್ತಾನೆ ವಿಭೀಷಣ. ಅತ್ರೈಷ ರಕ್ಷೋಧಿಪತಿರ್ಮಹಾತ್ಮ ಭೂತೈರ್ವೃತೋ ರುದ್ರ ಇವಾವಭಾತಿ. ನೋಡಿ ಅಲ್ಲಿ ಕಾಣ್ತಾನಲ್ಲ, ಭೂತಗಳ ನಡುವೆ ನಿಂತ ರುದ್ರ ಇದ್ದ ಹಾಗೆ ಅವನೇ ನಮ್ಮ ಅಣ್ಣ ರಾವಣ ಅಂಥೇಳಿ ತೋರಿಸ್ತಾನೆ. ಅವನು ತೋರಿಸಿದಾಗ ರಾಮ ಕತ್ತೆತ್ತಿ ಅವನನ್ನು ನೋಡ್ತಾನೆ. ನೋಡಿದಾಗ ಆ ವಸ್ತುದೃಷ್ಟಿ, ತನ್ನ ಮನಸ್ಸಿನಲ್ಲಿದ್ದ ಪೂರ್ವಗ್ರಹ, ರಾವಣನ ಮೇಲೆ ತನಗಿರಬೇಕಾದಂಥ ದ್ವೇಷ, ರೋಷ, ಇದು ಯಾವುದೂ ಆ ಗಳಿಗೆಯಲ್ಲಿ ರಾಮನ ಮನಸ್ಸನ್ನು ಸುಳಿಯೋಲ್ಲ. ಅವನನ್ನು ನೋಡಿ ಕತ್ತೆತ್ತಿ ನೋಡಿದಾಗ ರಾಮ ಹೇಳ್ತಾನೆ, ಅಹೋ ದೀಪ್ತೋ ಮಹಾತೇಜ
ರಾವಣೋ ರಾಕ್ಷಸೇಶ್ವರ ಆದಿತ್ಯ ಇವ ದುಷ್ಪ್ರೇಕ್ಷ್ಯೋ ರಶ್ಮಿಭಿರ್ಭಾತಿ ರಾವಣ. ಏನು ತೇಜಸ್ಸು ಅವನ ಮುಖದ ಮೇಲೆ, ಸೂರ್ಯನ ಹಾಗಿದ್ದಾನಲ್ಲ ಅವನು. ಸೂರ್ಯ ಇವ ದುಷ್ಪ್ರೇಕ್ಷ್ಯ, ಸೂರ್ಯನನ್ನು ನಾವು ಕಣ್ಣೆತ್ತಿ ನೋಡೋದು ಹೇಗೆ ಸಾಧ್ಯ ಇಲ್ಲವೋ, ಈ ರಾವಣನನ್ನು ಹಾಗೆ ನೋಡದೇ ಇರೋ ಹಾಗೆ ರಶ್ಮಿಭಿರಾವೃತ, ಏನು ಕಳೆ ಮುಖದ ಮೇಲೆ. ಸುವ್ಯಕ್ತಂ ಲಕ್ಷಯೇ ಹ್ಯಸ್ಯ ರೂಪಂ ತೇಜಸ್ಸಮಾವೃತಂ ದೇವದಾನವ ವೀರಾಣಾಂ ವಪುರ್ನೈವಂ ವಿಧಂ ಭವೇತ್. ಇಂಥ ತೇಜಸ್ಸನ್ನು ದೇವದಾನವ ವೀರಾಣಾಂ, ಯಾವ ವೀರನಲ್ಲೂ ನಾನು ನೋಡಲಿಲ್ಲ. ಇದು ಏನು ತೇಜಸ್ಸು ಅವನಿಗೆ, ಏನು ಮುಖಕಾಂತಿ. ಯಾದೃಶಂ ರಾಕ್ಷಸೇಂದ್ರಸ್ಯ ವಪುರೇತತ್ ಪ್ರಕಾಶತೆ. ಎಂಥ ಮಹಾತ್ಮ ಇವನು ಅಂತ ರಾಮನ ಬಾಯಲ್ಲಿ ರಾವಣನ ಒಂದು ಪ್ರಶಂಸೆ ಬರುತ್ತೆ. ಇದು ವಾಲ್ಮೀಕಿಗಳ ಒಂದು, ಅಂದರೆ ಈ ರಾವಣ ಕುಂಭಕರ್ಣ ಸತ್ತೋದ ಮೇಲೆ ಅವನು ಹೇಳ್ತಾನೆ, ರಾವಣನಿಗೆ ಪರಿತಾಪ ಆಗುತ್ತೆ. ಅವನು ವಿಭೀಷಣನನ್ನು ಮೊದಲು ವಿಭೀಷಣ ಇವನಿಗೆ ಒಳ್ಳೆಯ ದಾರಿಯಲ್ಲಿ ನಿನ್ನ ಸೀತೆಯನ್ನು ಕೊಟ್ಟುಬಿಡು ಅಂತ ಹೇಳಿದಾಗ ಅವನನ್ನು ಧಿಕ್ಕಾರ ಮಾಡ್ತಾನೆ. ಧಿಕ್ತ್ವಂ ಕುಲಪಾಂಸನ, ನನ್ನ ಕುಲವನ್ನು ಹಾಳು ಮಾಡೋದಕ್ಕೆ ಬಂದಿದೆಯಾ ನೀನು, ಧಿಕ್ ಹೊರಟೋಗು ನೀನು ಅಂಥೇಳಿ ಅವನನ್ನು ಕಳಿಸ್ತಾನೆ. ಆದರೆ ಕುಂಭಕರ್ಣ ಸತ್ತೋದ ಮೇಲೆ ರಾವಣನಿಗೆ ಜ್ಞಾನೋದಯ ಆಗುತ್ತೆ. ಯನ್ಮಯಾ ಧಾರ್ಮಿಕ ಶ್ರೀಮಾನ್ ನಿರಸ್ತೋ ವಿಭೀಷಣ. ಅವನು ಧಾರ್ಮಿಕ ವಿಭೀಷಣ, ನನಗೆ ಧರ್ಮದ ಮಾತನ್ನು ಹೇಳಿದ. ಮಯಾ ನಿರಸ್ತಃ, ನಾನವನನ್ನು ಓಡಿಸಿಬಿಟ್ನಲ್ಲ. ಯನ್ಮಯಾ ಧಾರ್ಮಿಕ ಶ್ರೀಮಾನ್ ನಿರಸ್ತೋ ವಿಭೀಷಣ. ಇಂಥ ವಿಭೀಷಣನನ್ನು ನಾನು ಓಡಿಸಿಬಿಟ್ನ. ಅಂದರೆ ರಾವಣನ ಸ್ವಭಾವದಲ್ಲಿ ಯಾವ ರೀತಿಯಾದ ಮಾರ್ಧವ ಇತ್ತು, ಯಾವ ರೀತಿಯಾದ ಛಲ ಇತ್ತು, ಇದನ್ನು ವಾಲ್ಮೀಕಿಗಳು ತೋರಿಸುವಾಗ ಸ್ವಭಾವದಲ್ಲಿ ಅವನು ಪಾಪಿ ಅಲ್ಲ. ಕಾಲಕರ್ಮ ವಶದಿಂದ ಯಾರದೋ ಪ್ರಚೋದನೆಯಿಂದ ಇವನು ಹೀಗಾದವನಷ್ಟೇ. ರಾವಣ ನಮ್ಮ ಕಲ್ಪನೆಯ ಹಾಗೆ ಕೆಟ್ಟ ಮನುಷ್ಯ ಅಂತ ವಾಲ್ಮೀಕಿಗಳು ಚಿತ್ರಣ ಮಾಡಿಲ್ಲ. ಅವನನ್ನು ಮಹಾತ್ಮ, ರಾಮನಿಗೆ ಸರಿಸಮಾನನಾದ ತೇಜಸ್ಸು. ಅವರು ಅನೇಕ ಕಡೆ ಹೇಳ್ತಾರೆ, ರಾಮರಾವಣರ ಯುದ್ಧ ನೋಡಿದರೆ ರಾಮರಾವಣಯೋರಿವ, ಇದು ಗಗನಂ ಆಕಾಶದ ಜೊತೆ ಇದ್ದ ಹಾಗೆ, ಸಾಗರಂ ಸಾಗರೋಪಮಂ. ರಾಮರಾವಣಯೋರ್ ಯುದ್ಧಂ, ಈ ರಾಮರಾವಣರ ಯುದ್ಧ, ಇಬ್ಬರು ಸಮಾನ ವೀರರು, ಸಮಾನ ತೇಜಸ್ಕರು. ಇದನ್ನು ವಾಲ್ಮೀಕಿಗಳು ಈ ನಾಯಕ ಪ್ರತಿನಾಯಕ ಅಂತ ಒಂದು ಸಾಹಿತ್ಯದಲ್ಲಿ ಒಂದು ಕಲ್ಪನೆ ಇದೆಯಲ್ಲ, ನೀವು ನಾಯಕನನ್ನು ಮಾಡಿದರೆ ಪ್ರತಿನಾಯಕನನ್ನು ಅಷ್ಟೇ ವೀರ ಶೂರ ಧೀರ ಉದಾತ್ತನಾದ ಸ್ವರೂಪದಿಂದ ವರ್ಣನೆ ಮಾಡಬೇಕು. ಇದನ್ನು ವಾಲ್ಮೀಕಿಗಳು ಮಾಡಿ, ಆದರೆ ಹೀಗಿದ್ದರೂ ಕೂಡ ಯಾವಾಗ ಆಗಲೂ ಹೇಳಿ ಕಳಿಸ್ತಾನೆ, ಈಗಲಾದರೂ ಸೀತೆಯನ್ನು ಒಪ್ಪಿಸಿಬಿಡು, ನಾನು ನಿನಗೆ ಕ್ಷಮೆ ಕೊಡ್ತೀನಿ. ಆಗಲೂ ಹೇಳಿ ಕಳಿಸ್ತಾನೆ. ಆದರೂ ಕೂಡ ರಾಮ ಹೇಳ್ತಾನೆ, ಭಜ್ಯೇಯಂ ನಮೇಯಂ ಇತಿ ಮೇ ಪ್ರಕೃತಿ ಪ್ರಕೃತಿರ್ದುರತ್ಯಯ. ನನ್ನ ಸ್ವಭಾವ ಇದೆಯಲ್ಲ, ಭಜ್ಯೇಯಂ, ಒಡೆದು ಹೋಗ್ತೀನಿ ಬೇಕಾದರೆ, ಬಗ್ಗೋಲ್ಲ. ನಮೇಯಂ, ನಾನು ಬಗ್ಗೋಲ್ಲ, ಒಡೆದು ಹೋದರೂ ಚಿಂತೆ ಇಲ್ಲ ಅಂಥೇಳಿ, ಇದಾಗೋಲ್ಲ ಅಂತ ಹೇಳಿ ಕಳಿಸ್ತಾನೆ. ಈ ಛಲ ಇದೆಯಲ್ಲ, ರಾವಣನ ಛಲ, ಇದು ಅವನನ್ನು ಹಾಳು ಮಾಡಿತು. ಹೀಗೆ ಹೇಳಿ ಕಳಿಸಿದಾಗ ರಾಮನಿಗೆ, ಆಗ ಅವನಿಗೆ ತಾನು ಮಾಡಬೇಕಾದ ಕರ್ತವ್ಯ ಏನು ಅಂತನ್ನೋದು ಹೊಳೆದು, ಪರಾಕ್ರಮಸ್ಯ ಕಾಲೋಯಂ ಸಂಪ್ರಾಪ್ತೋ ಮೇ ಚಿರೇಪ್ಸಿತಂ ಪಾಪಾತ್ಮ ದಶಗ್ರೀವೋ ವಧ್ಯತಾಂ ಪಾಪ ನಿಶ್ಚಯ. ಇವನು ಒಂದು ಸಾರ್ತಿ ಪಾಪ ಮಾಡಿದ,
ಪಾಪ ಮಾಡದೇ ಇರೋ ಜನವೇ ಇಲ್ಲ. ನಕಶ್ಚಿನ್ನಾಪರಾಧ್ಯತಿ. ಸೀತೆ ಹೇಳ್ತಾಳಲ್ಲ, 4 ಜನ ಯಾರಾದರೂ ಪಾಪ ಮಾಡ್ತಾರೆ, ಆದರೆ ಇವನಿದ್ದಾನಲ್ಲ ಪಾಪ ನಿಶ್ಚಯ, ಪಾಪವನ್ನು ಮಾಡಿ ಪಾಪದಲ್ಲೇ ನಿಂತಿದ್ದಾನೆ, ಪಾಪವನ್ನೇ ಅಂಟುಕೊಂಡಿದ್ದಾನೆ, ಪಾಪವನ್ನೇ ನಂಬಿದ್ದಾನೆ. ಆದ್ದರಿಂದ ವಧ್ಯತಾಂ, ಇವನನ್ನು ಕೊಲ್ಲದೆ ಬೇರೆ ದಾರಿ ಇಲ್ಲ, ಇವನನ್ನು ಕೊಲ್ಲಲೇಬೇಕು. ಪಾಪಾತ್ಮ ವಧ್ಯತಾಂ ಪಾಪ ನಿಶ್ಚಯ. ಮತ್ತೆ ಇದು ಸಮಯ ಎಂಥದ್ದು ಅಂದರೆ ಪರಾಕ್ರಮಸ್ಯ ಕಾಲೋಯಂ ಸಂಪ್ರಾಪ್ತ. ಯುದ್ಧದಲ್ಲಿ ಉಪದೇಶ ಮಾಡೋದು ಪ್ರಸಂಗ ಅಲ್ಲ, ತನ್ನ ಪರಾಕ್ರಮವನ್ನು ತೋರಿಸುವಂಥದ್ದು ಯುದ್ಧ. ಯುದ್ಧ ಅಂತ ಬಂದ ಮೇಲೆ ಪರಾಕ್ರಮ ಅಂತನ್ನೋದು ಅವಶ್ಯವಾಗಿ ಹೊರಗೆ ಅಭಿವ್ಯಕ್ತವಾಗಬೇಕು. ಆದ್ದರಿಂದ ಅರಾವಣಮರಾಮಂ ವಾ ಜಗದ್ರಕ್ಷದ ವಾನರಾಹ ಅದ್ಯ ರಾಮಸ್ಯ ರಾಮತ್ವಂ ಪಶ್ಯಂತು ಮಮ ಸಂಯುಗೇ. ಲೋಕದಲ್ಲಿ ಇಲ್ಲ ರಾಮ ಇರಬೇಕು, ಇಲ್ಲ ರಾವಣ ಇರಬೇಕು. ಅರಾವಣಮರಾಮಂ ವಾ ಜಗತ್ ದ್ರಕ್ಷದ ವಾನರಾಹ. ಎಲ್ಲ ಜನಗಳು ನೋಡಲಿ, ಜಗತ್ತಿನಲ್ಲಿ ಇಲ್ಲವೇ ರಾಮ ಇರಬೇಕು, ಇಲ್ಲವೇ ರಾವಣ ಇರಬೇಕು. ಅದ್ಯ ರಾಮಸ್ಯ ರಾಮತ್ವಂ ಪಶ್ಯಂತು. ರಾಮ ರಾಮತ್ವವನ್ನು ಪಡೆದವನು, ರಾಮ ಎಂಥವನು ಅಂತನ್ನೋದನ್ನು ಜಗತ್ತು ನೋಡಲಿ ಇವಾಗ ಅಂಥೇಳಿ ರಾವಣನನ್ನು ಕೊಲ್ಲುತ್ತಾನೆ. ನಾನು ಹಿಂದೆ ಹೇಳಿದ ಹಾಗೆ ರಾವಣನಿಗೆ 10 ತಲೆ ಅಂತನ್ನೋ ಕಲ್ಪನೆ ಇಲ್ಲ. ರಾಮನನ್ನು ಶಿರೋಚ್ಛಿಂದತ್ ಶ್ರೀಮಜ್ವಲಿತ ಕುಂಡಲಂ, ಬಂಗಾರದ ಓಲೆಗಳನ್ನು ಹಾಕಿಕೊಂಡಿದ್ದಂಥ ಒಂದು ತಲೆ ಕೆಳಗೆ ಬಿತ್ತು. ಶಿರೋಚ್ಛಿಂದತ್, ಒಂದು ತಲೆ, ಅದನ್ನು ಕೆಳಗೆ ಬೀಳಿಸಿದ ರಾಮ. ಇಲ್ಲಿ 10 ತಲೆ 20 ಕೈ ಅಂತನ್ನೋ ಪ್ರಸ್ತಾಪ ಎಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಿ ಬಂದಿಲ್ಲ ಎಲ್ಲೂ. ಹೀಗಾದ ಮೇಲೆ ಈ ರಾವಣ ಇದ್ದಾನಲ್ಲ, ರಾವಯಾಮಾಸ ಲೋಕಾನ್ ತಸ್ಮಾತ್ ರಾವಣ ಈರಿತಃ. ರಾವಣ ಅಂತನ್ನೋ ಮಾತಿಗೆ ಏನರ್ಥ? ರಾವಯಾಮಾಸ ಲೋಕಾನ್, ಲೋಕಕ್ಕೆಲ್ಲ ತೊಂದರೆ ಕೊಟ್ಟ, ಜನಗಳಿಗೆ ತೊಂದರೆ ಕೊಟ್ಟಿದ್ದರಿಂದ ಇವನನ್ನು ರಾವಣ ಅಂತ ಕರೆದರು. ರಾವಣ ಹೀಗೆ ಸತ್ತೋದಾಗ ಆಗ ರಾಮ ಹೇಳ್ತಾನೆ, ನಾವು ಮುಂದೆ ಏನು ಮಾಡಬೇಕಾದರೂ ಕೂಡ ಮುಂಚೆ ಇವನ ಸಂಸ್ಕಾರ ಆಗಬೇಕು. ನಿನ್ನ ಅಣ್ಣ ಇವನು, ನೀನು ಸಂಸ್ಕಾರವನ್ನು ಮಾಡು ಇವನಿಗೆ. ಇವನಿಗೆ ದಹನಾದಿ ಸಂಸ್ಕಾರಗಳನ್ನು ಮಾಡಿದ ಮೇಲೆ ನಾವು ಶುದ್ಧರಾಗಿ ಸೀತೆಯನ್ನು ಕರೆಸ್ಕೊಳ್ಬೇಕು ಅಂತ ಹೇಳ್ತಾನೆ. ಆಗ ಸುಗ್ರೀವ ಆಗ ವಿಭೀಷಣ ಹೇಳ್ತಾನೆ, ತ್ಯಕ್ತ ಧರ್ಮ ವ್ರತಂ ಕ್ರೂರಂ ನೃಶಂಸಮನೃತಂ ತಥಾ ನಾಘಮರ್ಹೋಸ್ಮಿ ಸಂಸ್ಕರ್ತುಂ ಪರದಾರಾಭಿಮರ್ಶಿನಂ. ಇವನಿಗೆ ಯಾತಕ್ಕೆ ನಾನು ಸಂಸ್ಕಾರ ಮಾಡಬೇಕು? ಇವನು ತ್ಯಕ್ತ ಧರ್ಮ ವ್ರತಂ, ಧರ್ಮವನ್ನು ಬಿಟ್ಟಿರೋನಿವನು. ಧರ್ಮದಲ್ಲಿ ಇದ್ದರೆ ನಾನು ಸಂಸ್ಕಾರ ಮಾಡಬೇಕಾದದ್ದು ಸಹಜ. ತ್ಯಕ್ತ ಧರ್ಮ ವ್ರತಂ, ಧರ್ಮವನ್ನು ಬಿಟ್ಟಿದ್ದಾನಿವನು. ಕ್ರೂರಂ, ಇವನಲ್ಲಿ ಕರುಣೆ ಅಂತನ್ನೋದೇ ಇಲ್ಲ, ಕ್ರೌರ್ಯ ಅಂತನ್ನೋದು ಮನೆ ಮಾಡಿಕೊಂಡಿದೆ. ನೃಶಂಸಮನೃತಂ ತಥಾ, ಮೋಸಗಾರ ಇವನು, ಸುಳ್ಳು ತಟಪಟವನ್ನು ಮಾಡತಕ್ಕವನು. ನಾಘಮರ್ಘೋಸ್ಮಿ ಸಂಸ್ಕರ್ತುಂ, ನಾನಿವನಿಗೆ ಸಂಸ್ಕಾರವನ್ನು ಮಾಡೋಲ್ಲ. ಪರದಾರಾಭಿಮರ್ಶಿನಂ, ಬೇರೆ ಹೆಂಗಸರ ಮೇಲೆ ಕಣ್ಣು ಹಾಕಿದವನಿವನು, ಇವನಿಗೆ ನಾನು ಸಂಸ್ಕಾರ ಯಾಕೆ ಮಾಡಲಿ, ನಾನು ಮಾಡೋಲ್ಲ. ಭ್ರಾತೃರೂಪೋ ಹಿ ಮೇ ಶತ್ರು ಏಷ ಸರ್ವಾಹಿತೇ ರತಃ. ಎಲ್ಲರಿಗೆ ತೊಂದರೆ ಮಾಡತಕ್ಕಂಥ ಇವನು ನನ್ನ ಅಣ್ಣಾಗಿ ಹುಟ್ಟಿದರೂ ಶತ್ರು ನನಗೆ. ಭ್ರಾತೃರೂಪೋ ಹಿ ಶತ್ರು ರಾವಣೋ ನಾರ್ಹತೆ ಪೂಜಾಂ ಪೂಜ್ಯೋಪಿ ಗುರು ಗೌರವಾತ್. ನನ್ನ ಅಣ್ಣ ಅಂತನ್ನೋದು ಒಂದೇ ಒಂದು ವಿವರ. ಆದ್ದರಿಂದ ನಾನು ಇವನು ಈ ಸಂಸ್ಕಾರಕ್ಕೆ ಅರ್ಹನಾದವನಲ್ಲ, ನಾನು ಮಾಡತಕ್ಕದ್ದಲ್ಲ, ನಾನು ಮಾಡೋಲ್ಲ ಅಂತ ಹೇಳ್ತಾನೆ. ಆಗ ರಾಮ ಹೇಳ್ತಾನೆ, ಮರಣಾಂತಾನಿ ವೈರಾಣಿ
ನಿರ್ವೃತ್ತಂ ನಃ ಪ್ರಯೋಜನಂ ಕ್ರಿಯತಾಮಸ್ಯ ಸಂಸ್ಕಾರೋ ಮಮಾಪ್ಯೇಷ ಯಥಾ ತವ. ಈ ದ್ವೇಷವನ್ನು ಸಾಧಿಸೋದು ಅಂತಿದೆಯಲ್ಲ, ಎಲ್ಲಿಯವರೆಗೆ ನೀನು ದ್ವೇಷವನ್ನು ಸಾಧಿಸಬಹುದು? ಅವನು ಸಾಯೋವರೆಗೆ ನೀನು ದ್ವೇಷವನ್ನು ಸಾಧಿಸಬಹುದು. ಮರಣಾಂತಾನಿ ವೈರಾಣಿ. ಈ ವೈರ ಸಾವಿಗಿಂತ ದಾಟಿ ಇರಬಾರದು ಈ ವೈರ. ಮತ್ತು ನಿರ್ವೃತ್ತಂ ನಃ ಪ್ರಯೋಜನಂ. ಇವನು ರಾವಣನನ್ನು ಸಾಯಿಸಬೇಕು ಅಂತ ತಾನೇ ನಾವು ಬಂದದ್ದು. ನಾವು ಆ ಕೆಲಸ ಮಾಡಿದ್ದೀವಿ. ನಿರ್ವೃತ್ತಂ ನಃ ಪ್ರಯೋಜನಂ. ಇವನು ಒಳ್ಳೆಯ ಮಾತಿಗೆ ಬಗ್ಗದೇ ಇದ್ದರೆ ಇವನನ್ನು ತೀರಿಸಬೇಕು ಅಂತಲೇ ಸಿದ್ಧ ಮಾಡಿಕೊಂಡು ನಾವು ಬಂದಿದ್ದೀವಿ. ನಿರ್ವೃತ್ತಂ ನಃ ಪ್ರಯೋಜನಂ. ನಮ್ಮ ಕೆಲಸ. ಹಿ ಶತ್ರು ರಾವಣೋ ನಾರ್ಹತೆ ಪೂಜಾಂ ಪೂಜ್ಯೋಪಿ ಗುರು ಗೌರವಾತ್. ನನ್ನ ಅಣ್ಣ ಅಂತ ಅನ್ನೋದು ಒಂದೇ ಒಂದು ವಿವರ. ಆದ್ದರಿಂದ ನಾನು ಇವನು ಈ ಸಂಸ್ಕಾರಕ್ಕೆ ಅರ್ಹನಾದವನಲ್ಲ, ನಾನು ಮಾಡತಕ್ಕದ್ದಲ್ಲ. ಆಗ ರಾಮ ಹೇಳ್ತಾನೆ, ಮರಣಾಂತಾನಿ ವೈರಾಣಿ ನಿರ್ವೃತ್ತಂ ನಃ ಪ್ರಯೋಜನಂ ಕ್ರಿಯತಾಮಸ್ಯ ಸಂಸ್ಕಾರೋ ಮಮಾಪ್ಯೇಷ ಯಥಾ ತವ. ಈ ದ್ವೇಷವನ್ನು ಸಾಧಿಸೋದು ಅಂತಿದೆಯಲ್ಲ, ಎಲ್ಲಿಯವರೆಗೆ ನೀನು ದ್ವೇಷವನ್ನು ಸಾಧಿಸಬಹುದು? ಅವನು ಸಾಯೋವರೆಗೆ ನೀನು ದ್ವೇಷವನ್ನು ಸಾಧಿಸಬಹುದು. ಮರಣಾಂತಾನಿ ವೈರಾಣಿ. ಈ ವೈರ ಸಾವಿಗಿಂತ ದಾಟಿ ಇರಬಾರದು ಈ ವೈರ. ಮತ್ತು ನಿರ್ವೃತ್ತಂ ನಃ ಪ್ರಯೋಜನಂ. ಇವನು ರಾವಣನನ್ನು ಸಾಯಿಸಬೇಕು ಅಂತ ತಾನೇ ನಾವು ಬಂದದ್ದು. ನಾವು ಆ ಕೆಲಸ ಮಾಡಿದ್ದೀವಿ. ನಿರ್ವೃತ್ತಂ ನಃ ಪ್ರಯೋಜನಂ. ಇವನು ಒಳ್ಳೆಯ ಮಾತಿಗೆ ಬಗ್ಗದೇ ಇದ್ದರೆ ಇವನನ್ನು ತೀರಿಸಬೇಕು ಅಂತಲೇ ಸಿದ್ಧ ಮಾಡಿಕೊಂಡು ನಾವು ಬಂದಿದ್ದೀವಿ. ನಿರ್ವೃತ್ತಂ ನಃ ಪ್ರಯೋಜನಂ. ನಮ್ಮ ಕೆಲಸ ಆಯಿತು. ಕಾಮಸ್ಯ ಸಂಸ್ಕಾರ. ಸಂಸ್ಕಾರವನ್ನು ಮಾಡಲೇಬೇಕು. ನೀನು ಮಾಡದೇ ಇದ್ದರೆ ನಾನು ಮಾಡ್ತೀನಿ. ಮಮಾಪ್ಯೇಷ ಯಥಾ ತವ. ಈಗ ರಾವಣ ನಿನಗೆ ಹೇಗೋ ನನಗೂ ಹಾಗೆ, ನಿನಗೆ ಹೇಗೆ ಅಣ್ಣನೋ ನನಗೂ ಹಾಗೆ ಅಣ್ಣ. ನೀನು ಇದ್ದರೆ ನಾನು ಅವನ ಸಂಸ್ಕಾರವನ್ನು ಮಾಡ್ತೀನಿ. ಇದು ಯುದ್ಧಕಾಂಡದಲ್ಲಿ ಬರತಕ್ಕಂಥ ಒಂದು ವಿಶೇಷವಾದಂಥ ಒಂದು ಗುಣಗ್ರಾಮ. ಅವರನ್ನು ತುಳಸಿದಾಸರು ಹೇಳ್ತಾರಲ್ಲ,